ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದ ಶ್ರೀಗಳ ಪದಾಧಿಕಾರಿಗಳು ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ ವಂದನೆಗಳನ್ನು ಸಲ್ಲಿಸುತ್ತಾರೆ. ಜ್ಞಾನಿ ಅವನ ಲಕ್ಷಣಗಳು ಹೇಳಿರ್ಬೋದು, ಹೆಂಗಿರ್ತಾವ ನೋಡಿ ಮಾಡಿ ಅವನ ಜೀವನ ಹೆಂಗಿರ್ತೈತಿ. ನಮ್ಮಂತೆ ಅದು ನಾನಂತ ತಿಳ್ಕೊಂಡಿರ್ಬೋದು. ನಿಜವಾಗಿ ತನ್ನನ್ನ ಕಾಯ್ತೀವನ ಅವ್ನು ಏನ್ ಮಾಡಿದ್ರು ಅದರ ಸಂಬಂಧ ಹತ್ತು ನಿಜವನ್ನ ಅರಿದ ಮೇಲೆ ನಿಜವನ್ನ ತಿಳಿಯೋದ್ರಿಂದ ಅಜ್ಞಾನದೊಳಗೆ ನಾನು ಮಾಡೀನಿ ನನ್ನಿಂದ ಆಯ್ತು ನನಗೆ ಸಂಬಂಧ ಬೆಳೆದು ಅವನ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ಜ್ಞಾನಿಗೆ ಆ ಲೇಪ ಇರುವುದಿಲ್ಲ. ಯಾಕೆ ನಿಜವಾಗಿ ಅವ ಅದೇ ನಾನಂತ ತಿಳ್ಕೊಂಡಿದ್ದೀನಿ. ನನ್ನಿಂದ ಅರಿವಿಸ್ಕೊಳ್ತಿ ನಾನು ಗಣ್ಯವಾಗಿ ಇಟ್ಟಿದ್ದು ನಾ ಹೆಂಗ ಕಾಯಿ ಬಿದ್ದೀನಿ ಅದು ಕಾಯಿ ಇರುವುದಿಲ್ಲ. ನನ್ನ ಭಾವನೆಗಳನ್ನೆಲ್ಲ ಕಳೆದಿರ್ತಾನೆ. ಆರೋಪ ಮಾಡ್ಕೊಂಡಿದ್ದಿಲ್ಲ, ನಾವು ಆರೋಪ ಮಾಡ್ಕೊಂಡು ದುಃಖ ಪಡ್ತೀವಿ. ನಾನೆಲ್ಲದನ್ನ ನಾನಂತ ತಿಳ್ಕೊಂಡು ನನಗ ಆಗ್ತೀನಿ, ನಾನ ಮಾಡಿದ್ದೀನಿ, ಮುಂದೆ ಮಾಡೋರು ಯಾರು ಉಣ್ಣೋರು ಯಾರು ನಾನು ಯಾರು ಎರಡಕ್ಕೂ ಸಾಕ್ಷಿಯಾಗಿರ್ತಾನೆ. ಮಾಡೋಣ ಉಣ್ಣಾವ ಅದು ನಾನು, ಉಣ್ಣಾವ ನಾನು, ಎರಡಕ್ಕೂ ಅಲಿಪ್ತಾಗಿರ್ತಾನೆ. ಎದರೊಳಗೂ ಲಿಪ್ತಿರುವುದು. ಮತ್ತೆ ಜ್ಞಾನಿಗೆ ಯಾವುದೇ ತರದ ಬಂಧನ ನಮಗಿಲ್ಲ. ನಾವು ಭೇಟಿ ಇರ್ತೈತಿ. ಈ ತಿಳುವಳಿಕೆ ಯಾವಾಗ ಸಮಾಧಿಯನ್ನು ಹೊಂದಿದಾಗ ಮಾತ್ರ ಇದಾಗ್ತದೆ. ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಆ ಸ್ಥಿತಿ ಅವನಿಗೆ ಅಲಿಪ್ತ ಸ್ಥಿತಿ ಬರ್ತದೆ. ಪೂರ್ಣ ನಮಗೆ ಎಚ್ಚರ ಇರ್ತದೆ. ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಮ್ಗೆ ಯಾವುದೇ ಬಾಧೆ ಇರ್ತಾನೆ. ಬಾಧೆ ಕಣ್ಣುಗಳು ತೋರುವುದು ಪರಮಾತ್ಮ ಬೋರ್ಡಿನಲ್ಲಿ ಬಂದು ನಿಂದ ಮೇಲೆ ಯಾವಾಗ ಸಮಾಧಿಯನ್ನು ಹೊಂದಿದ ಬುದ್ಧಿ ತನ್ನ ವಿಷಮ ಭಾವನೆಲ್ಲ ಕೈ ಇಟ್ಟು ಸಮಸ್ಥಿತಿಯನ್ನು ಹೊಂದಿದ ಯಾವುದೇ ತರದ ಬಾಧೆ ಆಗುವುದು. ಅವ್ನು ಏನ್ ಮಾಡಿದ್ರು ಅದಕ್ಕೆ ಲೇಪ ನಮಗೆ ಇರುವುದಿಲ್ಲ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅವು ಇಂದ್ರಿಯಗಳು ಮಾಡ್ತಾವ. ನನಗೆ ಸಂಬಂಧ ಇಲ್ಲ. ಇಂದ್ರಿಯಗಳು ಗುಣಧರ್ಮಗಳು ಆತ್ಮನಿಗೆ ಹತ್ತಿಲ್ಲ ಅನ್ನೋದನ್ನ ನಿಜವಾಗಿ ನಾವು ಖಾತ್ರಿ ಮಾಡ್ಕೊಂಡಿರ್ತೀವಿ. ನಾವು ಸ್ವಲ್ಪ ಏನೇನ ಅದನ್ನ ತಿಳ್ಕೊಂಡ್ರೆ ಎಲ್ಲಾ ಬ್ರಹ್ಮ ಸ್ವರೂಪ ಅಂತ ಅವ್ಯವಹಾರ ಮಾಡೋದೇವಿ. ಬ್ರಹ್ಮ ಅಲಿಪ್ತದ ಅಂತ ತಿಳ್ಕೊಂಡು ಅವ್ಯವಹಾರ ಮಾಡೋದೇವಿ. ಅದ್ರ ಹೆಸರಿನ ಮ್ಯಾಗ ಅವ್ಯವಹಾರ ಮಾಡಿ ನಾವು ಏನ್ ಮಾಡ್ತೇವೆ, ಹೀನ ಕಥೆಗಳು ಮಾಡಿ ಹೀನ ಜನ್ಮಕ್ಕೆ ಕಾರಣೀಭೂತ. ಆದ್ರೆ ಜ್ಞಾನಿ ನಿಜವಾಗಿಯೂ ಅದರ ಸಂಬಂಧವನ್ನು ನಾವು ತಪ್ಪಿಸ್ಕೊಂಡಿದ್ದೀವಿ. ಅವಾಗ ಯಾವ ತರದ ಬಾಧೆ ಆಗುವುದು. ಅದಕ್ಕೆ ನಾವು ಆ ಜ್ಞಾನ ಸ್ಥಿತಿಯನ್ನು ಕಳೆಯುವುದ ನಾವು ಮಾಡಿ ಮಾಡಿದಂಗ ನೋಡಿ ನೋಡಿದಂಗ ಇರಕ್ಕಾಗುವುದು. ಗಟ್ಟಿಯಾಗಿದ್ರೆ ನಮ್ಗೆ ಈ ಭಾವ ಜೀವ ಭಾವದಾಗ ಇದ್ದವಂಗ ಅಲಿಪ್ತಾಗಿರಕ್ಕಾಗುದಿಲ್ಲ. ಅದಕ್ಕೆ ಆ ಜೀವ ಭಾವನೆಯನ್ನು ನಾಶ ಮಾಡ್ಕೋಬೇಕಾದ್ರೆ ಬಹಳ ಜನ್ಮ ಅಭ್ಯಾಸ ಬೇಕು ಹೊಂದಿರ್ಬೇಕು. ಎಷ್ಟು ಜನ್ಮದ ಪುಣ್ಯ ಬೇಕು, ಎಷ್ಟು ಜನ್ಮದ ಅಭ್ಯಾಸ ಬೇಕಿರ್ತಾರೆ. ಮುಂದೆ ನಾನು ಏನು ಪುಣ್ಯ ಮಾಡಿರ್ತೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡಿದ್ದೇನೆ. ಆ ಪುಣ್ಯದ ಫಲವಿದೆಂದು ಕುರಿ ಹಿಡಿಯಲುವುದು ಜೀವ ಭಾವದ ಅಳಿದ ನಿಜ ನಿಷ್ಠೆಯ. ಜೀವ ಭಾವ ಹೋಗಿ ತನ್ನ ನಿಜದ ಭಾವ ಭೇಟಿಯಾದಾಗ ನಾವು ಯಾವುದೇ ಬಾಧೆ ಆಗುವುದಿಲ್ಲ. ನಾವು ಅಲಿಪ್ತಾಗಿರ್ತಾನೆ. ಬ್ರಹ್ಮ ಸ್ವರೂಪ ಆಗಿದ್ದಾಮ ಯಾವ್ದ್ರಾಗ ಲಿಪ್ತ ಆಗ್ಬೋದು. ನಮಗೇನು ಸಂಬಂಧ ಇಲ್ಲ, ಸಂಬಂಧಿಸಿದ್ದಲ್ಲ ಅಂತ ತಿಳಿದಿರ್ತಾನೆ.
ಈ ಪ್ರಕಾರ ಎಲ್ಲೋ ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಎಲ್ಲರಿಂದ ಏನೋ ನೋಡಿ ನೋಡದಂಗ ಕೇಳಿ ಕೇಳದಂಗ ಏನೆಲ್ಲ ವ್ಯವಹಾರ ಮಾಡಿದ್ರು ಅದ್ರಲ್ಲಿ ಯಾವುದೇ ತರಹಿಲ್ಲ. ಆವ ಬಾಧೆಯನ್ನುಂಟು ಮಾಡಲಬಹುದು ಅಖಿಲ ಭೋಗಾವಲಂಬನವರೇ ಶಿವಯೋಗಿಗೆ. ಯಾಕಂದ್ರೆ ನಾನಂತ ತಿಳ್ಕೊಂಡಿರಲ್ಲ, ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ತನ್ನ ತಿಳಿದ್ಮೇಲೆ ತಾನಲ್ಲದ ಸಂಬಂಧ ಎಲ್ಲ ತಪ್ಪು ಹೋಗಿರ್ತದೆ. ಅದಕ್ಕೆ ನಮ್ಗೆ ಯಾವ ತರದ ಬಾಧೆನೂ ಆಗುವುದು. ಆ ಸ್ಥಿತಿ ಪಡಿ ನೀನು ಅಂತ ಗೊತ್ತಾಗುತ್ತೆ ನೀವು ಅಂತ. ಇನ್ನೊಬ್ಬರ ಹೇಳಿಕೆ ಕೇಳಿ ಬಗೆಯಿರುವುದಿಲ್ಲ. ಸ್ವತಃ ನೀನ ಪ್ರತ್ಯಕ್ಷ ಅನುಭವ ಮಾಡ್ಕೊಂಡಾಗ ನಿಮಗೂ ಹೊಳಿತಿತ್ತು, ನನಗೇನು ಇದರ ಸಂಬಂಧ ಇಲ್ಲ, ಏನ್ ಮಾಡಿದ್ರು ನನಗೆ ಹತ್ತುದಿಲ್ಲ ಅನ್ನೋದು ಹೇಳ್ತಿತ್ತು. ಲೋಕದ ವ್ಯವಹಾರ ಎಲ್ಲ ಮಾಡ್ತಿರ್ತಾನಮ್ಮ, ಎಲ್ಲರಂತೆ ಅವೆಲ್ಲ ಅಜ್ಞಾನಿ ಅಂತ ಎಲ್ಲ ವ್ಯವಹಾರ ಮಾಡ್ತಿರ್ತಾರೆ. ಆದ್ರೂ ಅದನ್ನ ಹಸುಗಳನ್ನ ಮಾಡ್ತಾರೆ. ನಾನು ನನ್ನದು ಅನ್ನುವಂತ ಭಾವ ಇರುವುದು. ನಾವು ನಾನೇ ನಂದ ಇದು ನಾನೇ ಇದು ಅಂತ ತಿಳ್ಕೊಂಡು ನಾವು ಮಾಡ್ತೀವಿ. ಅಂದ್ರೆ ನಾವು ಬಾಯಿಗಳು ಆಗ ಎಲ್ಲ ಮಾಡ್ತಿರ್ತಾನೆ. ಅವ ನಾಂದಂತ ತಿಳ್ಕೊಂಡು ಮಾಡೋದಿಲ್ಲ. ಅವ ನನಗೇನೋ ಅದ್ರದ್ದೇನೋ ಒಂದು ಹಾನಿ ಲಾಭದ ಬಗ್ಗೆ ಚಿಂತೆ ಇರುವುದಿಲ್ಲ. ಹಂಗೆ ಜ್ಞಾನಿ ಏನ್ ಮಾಡಿದ್ರು ಅವ್ರಿಗೆ ಲಾಭ ಹಾನಿ ಬಗ್ಗೆ ಚಿಂತೆ ಇರುವುದಿಲ್ಲ. ಸೌಕರ್ಯ ಎಲ್ಲ ಮಾಡ್ತಿರ್ತಾನೆ, ಏನು ಮಾಡ್ತಿರ್ಲಿಲ್ಲ, ಎಲ್ಲ ಹಚ್ಕೊಂಡು ನಾಳೆ ಅವನು ಬಿಟ್ಟು ಹೋಗೋಣ, ಅದು ಒದ್ದಾಡ್ಕೊಂತ ಹೋಗ್ತೈತಿ, ನಂದ ಇದು. ಅವ ಜ್ಞಾನಿ ಅವ ಬಡ ಅಲ್ವ ಆವಾಗ ಹಚ್ಕೊಂಡಾಗ ಇರ್ತಾನ, ಹಾರಾಡ್ತಿರ್ತಾನ, ಬೇಕಾದಾಗ ನನಗೇನು ಆಗ್ಬೇಕು ಅಂತ ಮನಸ್ಸಿನ ಸ್ಥಿತಿ ಏನಿರ್ತದೆ ಜ್ಞಾನಿಗೆ ಅಜ್ಞಾನಿಗೆ. ನಾವು ಹಚ್ಕೊಂಡವ ಒದ್ದಾಡ್ತಾನೆ, ನಾವು ಹಚ್ಕೊಂಡಿರ್ತಾನ ಆರಾಮ್ ಇರ್ತಾನೆ. ಹಚ್ಕೊಳ್ಳದಂಗೆ ಇರುವುದನ್ನ ಜ್ಞಾನ. ಏನಾದರೂ ಅದರಿಂದ ನಾವು ಅಲಿಪ್ತಾಗಿರ್ಬೇಕು ಅಂತ, ಎಲ್ಲರೊಳಗೂ ಲಿಪ್ತ ಆಗಬಾರ್ದು. ಏನ್ ಬೇಕಾದ ವ್ಯವಹಾರ ನಡೆದ್ರು ಸುತ್ತ ಅದು ನನ್ನಲ್ಲಿ ತೋರ್ತದ, ಆದ್ರೂ ನನಗೇನು ಹತ್ತಿಲ್ಲ, ತೋರಿದ ಸುತ್ತ ನನಗೇನು ಆಗಿಲ್ಲ, ಬೇಕಾದಂಗ ತೋರ್ಲಿ ಅದು ಖಾತ್ರಿ ಇರ್ತೈತಿ. ಅದಕ್ಕೆ ಅವ ಲೀಲಾಯಮಾನವಾಗಿ ಅವ ವ್ಯವಹಾರ ಮಾಡ್ತಿರ್ತಾನೆ ಜಗತ್ತಿನಲ್ಲಿ. ನಾವು ಅದನ್ನು ಹಚ್ಕೊಂಡೆ ಬಳಸ್ತೀವಿ. ಅದಕ್ಕೆ ಹಚ್ಕೊಳ್ಳೋದಂಗೆ ಇರೋದು ಬಹಳ ಕಠಿಣ. ಜ್ಞಾನಿಗೆ ಮಾತ್ರ ಅದು ಸಾಧ್ಯತೆ. ಏನು ನಡೆದ್ರು ಸುಧಾ ಸುತ್ತಮುತ್ತ ಏನ್ ನಡೆದೈತೆ ಅದರಿಂದ ಅರಿತಾಗಿರುತ್ತೆ. ಹಚ್ಕೊಳ್ಳೋದಂಗೆ ನಾವು ಅವಂಗ ಜ್ಞಾನಿ ಅಂತ. ನಾವು ಹಚ್ಕೊಂಡವರೆಲ್ಲ ಅಜ್ಞಾನಿಗಳ. ಹಚ್ಕೊಂಡ್ರೆ ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ವ್ಯವಹಾರ ಮಾಡಕ್ಕೆ ಇಲ್ಲ. ತಪ್ಪು ತಿಳುವಳಿಕೆ ಒಳಗಿರೋದು. ಅದಕ್ಕೆ ಸರಿಯಾದ ತಿಳುವಳಿಕೆ ಮಾಡ್ಕೋ, ನಿಮ್ಗೇನು ಕಷ್ಟ ಇರಾಗುವುದು, ಯಾವುದೇ ತರದ ಬಾಧೆಯಿಂದ ಆಗುವುದು. ಅದ್ರ ಮೊದಲ ಆ ಕೆಲಸ ಮಾಡ್ಕೋ, ನಿನ್ನ ನಿಜವನ್ನು ನೀ ತಿಳ್ಕೋ, ನಿನ್ನಲ್ಲಿ ಐತಿನ ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ಯಾರಿಗೆ, ನೀನು ಯಾವುದು ಅಂತ ನಮ್ಮ ವರ್ಷಗಳು ಇದರ ಕೇಳಬೇಕು. ಇವೆಲ್ಲ ಈ ಭಾವನೆಗಳೆಲ್ಲ ಯಾರಿಗೆ, ನಿನ್ನ ಅಣ್ಣವರು ಯಾರು, ಆತ್ಮನಲ್ಲಿ ಯಾವೂ ಇಲ್ಲಲ್ಲ. ಇರುವಿಗೆಲ್ಲ ಕೊಟ್ಟಾಗ ಈ ಭಾವನೆಗಳು ಕಲ್ಪನೆಗಳಲ್ಲಿ ಯಾವೂ ಇಲ್ಲ. ಎಲ್ಲ ಮನಸ್ಸಿನಲ್ಲಿ ಹಮ್ಮಿನಲ್ಲಿ ನಾವು ಹೊತ್ತು ಆತ್ಮನಲ್ಲಿ ಯಾವೂ ಇಲ್ಲ ಅನ್ನೋದು ನಾವು ಖಾತ್ರಿ ಮಾಡ್ಕೊಂಡು, ಅದಕ್ಕೆ ಆತ್ಮಭಾವದಲ್ಲಿ ನಾವು ಸ್ಥಿರವಾಗಿ ನಿಂತಾಗ ಈಗ ಯಾವುದೇ ತರದ ಸುಖ ದುಃಖಾದಿಗಳು ಉಂಟಾಗುವುದು. ಆತ್ಮದಲ್ಲಿ ಅಲಿಪ್ತ ಆಗಿರ್ತದೆ. ಆತ್ಮ ಎಲ್ಲರಿಂದ ಅಲಿಪ್ತ ಆಗಿದೆ. ಆಕಾಶಕ್ಕೆ ಏನಾಗೈತಿ, ಬೇಕಾದ ತೋರ್ಗತಿ, ಮಳೆ ಗಾಳಿ ಬಿಸಿಲು ಎಲ್ಲ ಅದು ಆಕಾಶದ ಇದ್ರಾಗ ತೋರ್ತಾವ. ಅದಕ್ಕೆ ಏನಾಗೈತಿ, ಏನೋ ಹತ್ತಿ ಇಲ್ಲ. ಅದ ತಾನಂತ ತಿಳ್ಕೊಂಡಿರ್ತಾನ. ನಾವು ಗಟ್ಟಿಯಾಗಿ ತಿಳ್ಕೊಂಡಿರ್ತಾನ. ಆತ್ಮನ ನಾನು, ಬ್ರಹ್ಮನ ನಾನು ತಿಳುವಳಿಕೆ ನಾವು ಗಟ್ಟಿ. ನಮ್ಗೆ ಈ ತೋರಿಕೆ ವಸ್ತುಗಳೇ ನಾನು ಅಂತ ತಿಳ್ಕೊಂಡು ನನ್ನಲ್ಲಿ ತೋರಿದಂತ ವಸ್ತುಗಳೇ ನಾನು ಅಂತ ಅದ್ರಾಗ ತಾದಾತ್ಮ್ಯ ಭಾವವನ್ನು ನೋಡಿ ನಾವು ತಿಳ್ಕೊಳ್ಳಿ. ಅದಕ್ಕೆ ನಾವು ಆ ಸ್ಥಿತಿಯನ್ನು ನಾವು ಪಡಿಬೇಕಾಗಿ ಮನುಷ್ಯನ ಜನ್ಮಕ್ಕೆ ಬಂದಾಗ ನಿಜವಾದ ನಾನು ಯಾರು, ಈ ಜಡಭಾವನೆಯನ್ನೆಲ್ಲ ಬಿಟ್ಟು ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಅರಿವು ಇರುವಿನ ಭಾವನೆಯಿಂದ ನಾವು ಹೊಂದಬೇಕು. ಅರಿವಿನ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಏನ್ ಮಾಡಿದ್ರು ನನಗೇನೋ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಯಾಕೆ ಅದನ್ನ ಮೊದಲು ಮಾಡ್ಕೋಬೇಕಾಗಿತ್ತು. ಅದನ್ನ ಮಾಡ್ಕೊಳ್ಳೋ ಹೊರತ ನಾವು ದುಃಖ ಹೊಂದುದನ್ನ
ಮಾಡಿದ ಕರ್ಮದ ಲೇಪ ಯಾರಿಗೆ? ಪಾಪ ಪುಣ್ಯಗಳು ಯಾರಿಗೆ? ಯಾವ ಜೀವ ಅಹಂಕಾರಕ್ಕೆ ನಾವು ಅಲ್ಲದನ್ನ ನಾನಂತ ತಿಳ್ಕೊಂಡಾಗ ಪಾಪ ಪುಣ್ಯಗಳ ಸಂಬಂಧ. ತಾನಲ್ಲದನ್ನ ತಾನು ಅಲ್ಲ ಅಂತ ತಿಳಿದ ಕೈ ಬಿಟ್ಟಂದ್ರೆ ಪಾಪ ಪುಣ್ಯಗಳ ಸಂಬಂಧ ಯಾರಿಗೆ? ಅದನ್ನ ನಾನು ತಪ್ಪಿಸ್ಕೋಬೇಕಾದ್ರೆ ಅದನ್ನ ನಿಜವನ್ನು ತಿಳ್ಕೊಂಡ ಇದು ಹೋಗುದನ್ನ ಇಲ್ಲ, ಸಮಸ್ಯೆ ಬಗೆಹರಿತಾನೆ ಇಲ್ಲ. ಪಾಪ ಪುಣ್ಯಗಳು ಅಂದ್ರೆ ನಡೆಯುವ ಜನ್ಮ ಜನ್ಮಾಂತರ ಅಲ್ಲದನ್ನ ನಾನಂತ ತಿಳ್ಕೊಂಡಾಗ ವ್ಯವಹಾರ ನಡೆಯುತ್ತೆ. ತಪ್ಪು ತಿಳುವಳಿಕೆ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಅಂದ್ರೆ ಅಧ್ಯಾಸವನ್ನು ಕಳ್ಕೋ, ತಪ್ಪು ತಿಳುವಳಿಕೆಯನ್ನ ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಇವು ಯಾವ ನಮಗೆ ಬಾಧೆ ಆಗುದು. ಅವಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಮನುಷ್ಯ ಕುಲದ ಜನ್ಮದ ಲಾಭ ಮಾಡ್ಕೊಂಡಂದ್ರೆ ಈಗ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನ ಮಾಡ್ಕೊಂಡು ಅದನ್ನ ನಾನಂತ ತಿಳ್ಕೊಂಡು ತಪ್ಪು ತಿಳುವಳಿಕೆ ಒಳಗಲ್ಲ. ಜೀವ ಭಾವ ಅಂದ್ರೆ ತಪ್ಪು ತಿಳುವಳಿಕೆ ಒಳಗೆ ಇದ್ದವು. ಜೀವ ಭಾವನೆಯನ್ನು ಕಳ್ಕೊಂಡು ಅವರು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡರು. ಏನಾದ್ರೂ ನನಗ ಆಗೈತಿ ಅಂತ ತಿಳ್ಕೊಂಡು ನನಗ ಬಂಧನ ಆಗೈತಿ, ನಾನ ಮೋಕ್ಷ ಹೊಂದಬೇಕನ್ನೋದು ಅದ ಅಹಂಕಾರ. ಅಲ್ಲದನ್ನ ನಾನಂತ ತಿಳ್ಕೊಂಡಾಗ ವ್ಯವಹಾರ. ನಾನು ಅಲ್ಲದನ್ನ ನಾನು ಅಲ್ಲ ಅಂತ ಕೈ ಬಿಟ್ಟವಂಗ ಯಾವುದೇ ತರದ ಬಾಧೆ ಆಗುವುದು. ಅದ ಅದು ಹೋಗ್ಬೇಕು. ಅದ ಅಹಂಕಾರ ಅಂತ. ಅಲ್ಲದನ್ನ ನಾನಂತ ತಿಳ್ಕೊಂಡಿರಲ್ಲ, ಇದು ಅಹಂಕಾರ. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ. ಯಾವಾಗಲೂ ಇದ್ದ ಇರುವಿಗೆ ನಾನು ಅನ್ನೋದು ಅಹಂಕಾರ ಅಲ್ಲ. ಮಧ್ಯಂತರದಲ್ಲಿ ತೋರೆ ಏನು ಅಳೆತದಲ್ಲ ಅದಕ್ಕೆ ನಾನು ಅಂತೇನಲ್ಲ, ಇದು ಅಹಂಕಾರ. ಅದ ನಾನಂತ ತಿಳ್ಕೊಂಡು ನಾವು ಬಳಲಿಕತ್ತೇವೆ, ಅದನ್ನ ಕೈ ಬಿಡುವುದು. ಇದನ್ನು ನಾಶ ಮಾಡ್ಕೋ. ಹಮ್ಮ ಅಳದ ಮ್ಯಾಗ ಬ್ರಹ್ಮ ಸ್ವರೂಪ ಅದಕ್ಕೇನು ಬಾಧೆ ಇಲ್ಲ ಅನ್ನೋದು ಅನುಭವ ಬರ್ತದೆ. ನನಗೆ ನಮಗೆ ಇದು ಅತಿಯಾಗಿತ್ತು, ಇದು ಅಹಂಕಾರ. ಅಹಂಕಾರ ಏನ ಗಟ್ಟಿಯಾಗಿ ಹಿಡ್ಕೊಂಡು ಗೊತ್ತಿಲ್ಲ. ಅಜ್ಞಾನದಿಂದ ನಿನ್ನನ್ನು ನೀ ತಿಳಿದೇ ಇದ್ದುದಕ್ಕೆ ಇದು ಅಹಂಕಾರ ಉದಯ ಆಗಿದೆ. ಹಮ್ಮಿನ ಭಾವ ಮರುಳಿಯೊಳಗ ಉದಯ ಆಗಿದೆ. ನಿನ್ನನ್ನು ನೀ ಅರಿವು ಮಠ ಇದು ಅಹಂಕಾರ ಹೋಗುವುದು. ಇಲ್ಲಿ ತನಕ ಅಹಂಕಾರ ಹೋಗುದಿಲ್ಲ, ಇಲ್ಲಿ ತನಕ ನಾವು ಕರ್ಮಗಳು ತಕ್ಕಂತ ಫಲಗಳನ್ನು ನಾವು ಅನುಭವಿಸ್ಬೇಕು. ಅದಕ್ಕೆ ಈ ಅಹಂಕಾರವನ್ನು ನಾಶ ಮಾಡಬೇಕು. ಅಜ್ಞಾನದಿಂದ ಇದು ಅಹಂಕಾರ ಉದಯ ಆಗಿದೆ. ಮೊದಲ ಅಜ್ಞಾನವನ್ನು ಕಳ್ಕೊ. ಅಜ್ಞಾನದಿಂದ ನಾಶ ಆದಂದ್ರೆ ಅನ್ಯಥಾ ತಿಳುವಳಿಕೆ, ಇದರ ಅಹಂಕಾರ. ತಾನೆಲ್ಲದನ್ನ ತಾನಂತ ತಿಳ್ಕೊಂಡಿದ್ದು ಅದಕ್ಕೆ ಬಳಲಿಕೆ ನಮಗೆ ತಪ್ಪಂದ್ರು. ಅದಕ್ಕೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ನಿಜವಾದ ನೀವು ಯಾರು ಮನುಷ್ಯ ಕುಲದ ಜನರ ಲಾಭ ಮಾಡ್ಕೋಬೇಕಾಗಿತ್ತು ಯಥಾರ್ಥ ಜ್ಞಾನ ಮಾಡ್ಕೋ. ಅವಾಗ ನಿನಗೆ ಏನೂ ಬಾಧೆ ಇಲ್ಲ ಅನ್ನೋದು ಅನುಭವ. ಮೊದಲು ಈ ಕೆಲಸ ಮಾಡ್ಕೋ, ಎಲ್ಲಾ ಕೆಲಸ ಬಿಟ್ಟು ಅನ್ನೋದು ಏನು ಮಾಡ್ಕೋ. ನಾವು ಹೇಳೋದು ಕೇಳೋದು ಮಾಡ್ತೇವೆ, ಮತ್ತು ನಾವು ಅಲ್ಲದನ್ನ ನಾವಂತ ತಿಳ್ಕೊಂಡು ವ್ಯವಹಾರ ಮಾಡ್ತೇವೆ. ಎಲ್ಲ ಜಗತ್ತಿನ ವ್ಯವಹಾರವೇ ಇದು ತಪ್ಪು ತಿಳುವಳಿಕೆ ಒಳಗ. ನಾನು ಅಲ್ಲದನ್ನ ನಾನಂತ ತಿಳ್ಕೊಂಡಾಗ ಇದೆಲ್ಲ ವ್ಯವಹಾರ ನಡೆದ. ಯಥಾರ್ಥ ನಾನು ಯಾರಿದ್ದೇನೋ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಅಲ್ಲಿ ವ್ಯವಹಾರ ಇಲ್ಲ. ಅಧ್ಯಾಸ ಮೂಲೋಹಿ ವ್ಯವಹಾರ ಅಂದ್ರೆ ಅಧ್ಯಾಸ ತಪ್ಪು ತಿಳುವಳಿಕೆ ಒಳಗೆ ಇದೆಲ್ಲ ಜಗತ್ತಿನ ವ್ಯವಹಾರ ನಡೆದ. ನಾನು ನನ್ನದು ಅಂತ ತಿಳ್ಕೊಂಡು ಎಲ್ಲ ಅಹಂ ಇದಂ ಮಮ ಇದಂ, ನಾನಂತ ನನ್ನದು ಅಂದ್ರೆ ಬಳಲಿಕ್ಕೆ ತಪ್ಪದು. ಯಾವುದು ನಾವು ಯಾವುದು ನಾನಲ್ಲ ಅದನ್ನು ಸರಿಯಾಗಿ ವಿವರಣೆ ಮಾಡಬಹುದು. ಆತ್ಮ ಮತ್ತು ಅಹಂಕಾರಗಳ ವಿವರಣೆ ನಾವು ಮಾಡ್ಕೋಬೇಕಾಗಿ. ಅಂದ್ರೆ ನಾನು ಯಾರು, ನಾನು ಓದ್ತೇನೆ ಅಂದಾಗ ಇದರ ಮರ್ಮ ನಮಗೆ ಗೊತ್ತು. ಅದನ್ನ ನಾವು ತಿಳ್ಕೊಳಕ್ಕೆ ವ್ಯಾಯಾಮ ಇಲ್ಲ, ಪುನರುತ್ತಿಲ್ಲ ಹೇಳ್ತೀವಿ. ಅದನ್ನ ಅನುಭವಗಳ ಮುಖಾಂತರ ಅದನ್ನ ನಿತ್ಯ ನಾವು ಅವ್ರ ಸಮ್ಮುಖದಲ್ಲಿ ಇಟ್ಟುಕೊಂಡು ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಬೇಕಾದಂತ ಅಜ್ಞಾನ ಇದ್ದ ಅಂದ್ರೂ ನಾವು ಹೊಳಿತೀವಿ. ನಾವು ಅದರ ಕಡೆ ಎಲ್ಲ ಕೊಡಾಕ್ತಾ ಇರಲಿಲ್ಲ. ಎಷ್ಟು ಜನ್ಮ ನಾವು ಈ ಅಜ್ಞಾನ ಈ ಅಧ್ಯಾಸದ ವ್ಯವಹಾರಗಳು ತೊಡಗಿ ಇದನ್ನು ನಿವಾರಣೆ ಮಾಡಬೇಕನ್ನೋದು ಯಾರಿಗೆ ಇರ್ತಿತ್ತು. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಳ್ಳುವವರೆಗೂ ಈಗ ನಡೆಯಲ್ಲ. ಅದಕ್ಕೆ ಮೊದಲಿಗೆ ತಪ್ಪು ತಿಳುವಳಿಕೆ. ನಾವು ತಪ್ಪು ತಿಳುವಳಿಕೆ ಆಗೈತೆ ಅನ್ನೋದು ಖಬರ ಏನಲ್ಲ. ಎಲ್ಲೋ ಒಬ್ಬ ಹೊಳಿಬೇಕು ಅಂತಿದ್ದ. ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಯಾವ ಹೊಳಿತೈತಿ ಅವ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಅವನು ಪ್ರಯತ್ನ. ನಾವು ಶೆಣ್ಯಾರ ಅಂತ ತಿಳ್ಕೊಂಡಿವಿ, ಅದನ್ನು ನಾನಂತ ತಿಳ್ಕೊಂಡು ನಾವು ಶೆಣ್ಯ ಅಂತ.
ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿಯನ್ನು ನುಡಿಯವರೇ. ನೀ ಇದ್ದದ್ ಬಿಟ್ಟು ಇಲ್ಲದನ್ನ ಏನಂತ ತಿಳ್ಕೊಂಡು ಈ ಶಾನೆ ಅನ್ನೋ ದಾಟವನು. ನೀನು ಪರಿಶುದ್ಧ ಚೈತನ್ಯ ಸ್ವರೂಪನಲ್ಲಿ ಅಮೃತ ಸ್ವರೂಪನಲ್ಲಿ ನಾಶರಹಿತ ಇರುವುದು ಅವರು ಆನಂದ ಸ್ವರೂಪನ ನೀನಲ್ಲಿ ಕೆಟ್ಟ ಹೋಗುವಂತಹ ಶರೀರ ಸುವರಿ ನಾರುವಂತಹ ಶರೀರ ನಾನು ತಿಳ್ಕೊಂಡೆ. ಯಾವಾಗಲೂ ಇದು ವಸ್ತು ನೀನು ಇವು ಮಧ್ಯಂತರದಲ್ಲಿ ತೋರಿಡಂತ ಕೆಡಲಾರದ ವಸ್ತು ನೀನಲ್ಲಿ ಇವೆಲ್ಲ ಕೆಟ್ಟ ಹೋಗುವಂತ ವಸ್ತು ವಿಕಾರ ಆಗುವಂತವು ನಾಶ ಆಗ್ತವೆ. ನೀನು ವಿಕಾರ ಇದೆ ಅಮೃತ ಸ್ವರೂಪನಾಗಿದೆ. ನೀವು ಎಲ್ಲರ ಸ್ವರೂಪ ಏನದ ಅದು ಕೆಡಲಾರದ ಯಾವಾಗಲೂ ಇದ್ದದ್ದು ನಾಶ ರಹಿತದ ಅಮೃತ ಅಂದ್ರೆ ನಾಶ ಆಗೈತದ್ದು. ಅಮೃತ ಕುಡಿಯುವ ರಸ ಅಲ್ಲ. ಅಮೃತ ಅಂದ್ರೆ ಕೆಡಲಾದಂತಹದ್ದು ಕೆಡಲಾದಂತಹ ವಸ್ತು. ನಾವು ಅದನ್ನು ಬಿಟ್ಟೇವಿ. ಕೆಟ್ಟ ಹೋಗುವಂತ ಈ ಜಡವಸ್ತುಗಳನ್ನು ನಾವು ಅಂತ ತಿಳ್ಕೊಂತೀವಿ. ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರದ ತಾದಾತ್ಮ ಭಾವವನ್ನು ಇವು ನಾನು ನನ್ನದು ಅಂತ ತಿಳ್ಕೊಂಡು ವ್ಯವಹಾರ ಮಾಡಿ. ಅದಕ್ಕೆ ಇದನ್ನ ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ಗಟ್ಟಿಗೆ ಏನು ಕುಂತಕ್ಕಲ್ಲ ಈ ಅಧ್ಯಾಸವನ್ನು ಕಳ್ಕೋಬೇಕಾದ್ರೆ ಯಾರ ಹತ್ತಿರ ಹೋದ್ರೆ ಇದನ್ನ ನಿವಾರಣೆ ಆಗ್ತೈತಿ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಏನದಲ್ಲ ಅದನ್ನ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆ ದೃಢವಾಗಿ ಯಾರು ನಿಜವಾಗಿ ಇರ್ತಿರ್ತಾರ ಬ್ರಹ್ಮ ಭಾವದಲ್ಲಿ ಅಂತವರ ಸಂಘ ಇರುತ್ತೆ. ಬ್ರಹ್ಮನಿಷ್ಠರ ಸಂಘ ಬ್ರಹ್ಮನಿಷ್ಠ ಬ್ರಹ್ಮ ಭಾವದಲ್ಲಿ ನಿಲೆಯಾಗಿ ನಿಂತವರು ಅವರಿಗೆ ಬ್ರಹ್ಮನಿಷ್ಠರು ಅಂತ. ಯಾರು ಸಿಗ್ತಾರೆ ಬ್ರಹ್ಮನಿಷ್ಠ? ನಾವೆಲ್ಲ ಈ ಶರೀರ ನಿಷ್ಠರಾಗಿ ಕುಂತೀವಿ. ಬ್ರಹ್ಮನಿಷ್ಠರನ್ನು ಜಡವಾದಂತ ಈ ತೋರಿದ ವಸ್ತುಗಳು ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವುಗಳನ್ನು ನಾನು ನನ್ನದು ಅಂತ ತಿಳ್ಕೊಂಡು ವ್ಯವಹಾರ ಮಾಡಬೇಕು. ಅವುಗಳಿಂದ ಮಾಡಿದಂತ ಕರ್ಮಗಳನ್ನು ನಾನಾ ಮಾಡಿದ್ದೇನೆ. ಈ ತಿಳುವಳಿಕೆ ನಾವು ಗಟ್ಟಿಯಾದ್ರೆ ಬೇಕಾದ ಮಾಡಿದ್ರು ಯಾವ ಬಾರಿನೂ ಆಗುದಿಲ್ಲ. ಜ್ಞಾನಿ ಎಲ್ಲ ಮಾಡ್ತಿರ್ತಾನೆ, ಎಲ್ಲರಂತೆ ಅವ ಅಜ್ಞಾನಿಯಾಗಿ ಎಲ್ಲ ವ್ಯವಹಾರ ಮಾಡ್ತಾನಲ್ಲ. ಆದ್ರೆ ಅವಾಗ ಆ ತಿಳುವಳಿಕೆ ಭಿನ್ನ ಇರ್ತದೆ. ಅವ ಖರೆ ಅಂತ ತಿಳ್ಕೊಂಡ ಅಜ್ಞಾನಿ ಮಾಡ್ತಿರ್ತಾನ, ಜ್ಞಾನಿ ಸುಳ್ಳು ಅಂತ ತಿಳ್ಕೊಂಡು ಮಾಡ್ತಾನೆ. ಅವ ಸುಖ ಬುದ್ಧಿ ಸತ್ಯತ ಬುದ್ಧಿ ಇರ್ತೈತಿ ಅಜ್ಞಾನಿ. ಅವ ಸುಖ ಬುದ್ಧಿ ಸತ್ಯತ ಬುದ್ಧಿ ಇರುವುದಿಲ್ಲ. ಇವೆಲ್ಲ ನಾವು ಅಲ್ಲದ್ದು ಇನ್ನೊಬ್ಬರ ಶರೀರಕ್ಕೆ ಏನ್ ಸಂಬಂಧ ನಮಗೂ ನೋಡ್ರೆ ಇನ್ನೊಬ್ಬ ಶರೀರಕ್ಕೆ ಏನಾಗ ನಮ್ಗೆ ಏನು ಹಚ್ಚೋದಿಲ್ಲ. ಈ ತನ್ನ ಶರೀರಕ್ಕೆ ಏನೂ ಸಂಬಂಧ ಇಲ್ಲ. ನಾನು ಮಂದಿ ಶರೀರಕ್ಕೆ ಆದಂಗ ಅಂತ ತಿಳ್ಕೊಂಡಿರ್ತಾರ. ನಾವು ಅನ್ಯದೊಳಗೆ ಅನ್ಯ ಶರೀರದೊಳಗೆ ಏನಾರ ಆದ್ರೆ ನಮ್ಗೇನು ಗೊತ್ತಿಲ್ಲ. ನಮ್ಗೆ ಈ ಶರೀರದೊಳಗಾದ್ರೂ ನಮ್ಗೇನು ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹಂಗ ವ್ಯವಹಾರ ಮಾಡ್ತಿರ್ತಾನೆ. ಸಂಬಂಧ ತಪ್ಪಿಸ್ಕೊಂಡಿರ್ತಾನ. ನಾವು ಸಂಬಂಧ ಇಟ್ಕೊಂಡು ಮಾಡ್ತೀವಿ. ಜ್ಞಾನಿಗೆ ಅಜ್ಞಾನಿಗೆ ಏನು ಬರೋದು ನಾವು ಸಂಬಂಧ ಇರುತ್ತೆ. ನಾವು ಅಜ್ಞಾನಿ ಬೆಳೆದೇವೆ, ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ನಾವು ಬೆಳೆದು ಕೇಳುವುದು ಸಂಬಂಧ ತಪ್ಪಿಸ್ಕೊಳ್ಳೋದು ಬಹಳ ಕಠಿಣ. ಬೇಕಾದಂಗೆ ಹೇಳ್ತೀವಿ ಕೇಳ್ತೀವಿ ಅಂದ್ರು ಇದರ ಸಂಬಂಧ ಇಟ್ಕೊಂಡು ನಾವು ಮಾಡ್ತೀವಿ. ಆದ್ರೆ ಜ್ಞಾನಿ ಆ ಸಂಬಂಧವನ್ನು ತಪ್ಪಿಸ್ಕೊಂಡು ಅವೇ ಜ್ಞಾನಿ ಅಂತ ಅನಾತ್ಮದ ಸಂಬಂಧಗಳನ್ನೆಲ್ಲ ತಪ್ಪಿಸ್ಕೊಂಡು ಆತ್ಮ ಭಾವದಲ್ಲಿ ನಿಜವಾಗಿ ನಿಂತಂಗ ಅವ್ನು ಏನ್ ಮಾಡಿದ್ರು ನಡೆಯುತ್ತೆ. ಏನ್ ಜಗತ್ತಿನೊಳಗೆ ನೋಡೋ ದೃಷ್ಟಿಯೊಳಗೆ ಆದ್ರೆ ಅವ ಏನು ಅಲ್ಲಿ ಮಾಡಿರುವುದಿಲ್ಲ. ಮಾಡಲ್ಲ ನೋಡಲ್ಲ ತಿನ್ನಲ್ಲ. ಜೀವ ಭಾವವಾಗಿದ್ದ ಸಂಬಂಧ ಜೀವ ಭಾವ ನಾಶ ಮಾಡ್ಕೊಂಡು ನಾವು ಏನು ಸಂಬಂಧ ನೋಡೋ ದೃಷ್ಟಿಯೊಳಗೆ ಎಲ್ಲ ಅಂತ ನೋಡೋ ದೃಷ್ಟಿಯೊಳಗೆ ಆದ್ರೆ ಅವನೊಳಗೆ ಇರುವುದನೇ ಇಲ್ಲ. ಕಮಲದಲ್ಲಿ ಏನಾಗೈತೆ ಅನ್ನೋ ಸುಧಾ ಕಮಲದಲ್ಲಿ ಅಲ್ಲಿ ನೀರು ಹತ್ತಿರ್ತದೆ. ನೋಡೋ ದೃಷ್ಟಿಯೊಳಗ ಸಂಸಾರಗಳಿರ್ತಾನೆ ಹೊರತು ಅವನ ದೃಷ್ಟಿಯೊಳಗೆ ನಾವು ಇಲ್ಲೇ ಇಲ್ಲ. ಯಾವಾಗಲೂ ತನ್ನ ಆತ್ಮಭಾವದೊಳಗೆ ಏನ್ ಮಾಡಿದ್ರು ಅವ ತನ್ನ ಇರುವಿನ ಅನುಸಂಧಾನದಾಗ ಇರ್ತಾನೆ. ಅದನ್ನ ಬಿಟ್ಟು ಮತ್ತೊಂದು ಏನೂ ಮಾಡುದಿಲ್ಲ. ಇರುವಿನ ಅನುಸಂಧಾನವನ್ನು ಬಿಟ್ಟು ಮತ್ತೊಂದು ಯಾವ ಕಾರ್ಯವನ್ನು ಅವ ಮಾಡುದಿಲ್ಲ. ಅದಕ್ಕೆ ಅವನು ಬಾಯ ಆಗುವುದು. ನಾವು ಪೂರ್ಣ ಅದನ್ನು ಮರೆತು ನಮ್ಮ ಇರುವಿನ ಸ್ಥಿತಿಯನ್ನು ಮರೆತು ತಿಳುವಳಿಕೆ ಸಂಬಂಧ ಇಟ್ಕೊಂಡು ನಾವು ಬೆಳೆದು ಮುಂಜಾನೆ ಸಂಬಂಧ ಅದ್ರ ವ್ಯವಹಾರ ಆಗ್ತದೆ. ನೀತಿ ಹೆಚ್ಚಾಗಿ ಅಷ್ಟು ಸಂಬಂಧ ತಪ್ಪಿರ್ತದೆ. ಅಜ್ಞಾನದೊಳಗೆ ತಪ್ಪಿರ್ತೈತಿ. ಅವಾಗ ತಾತ್ವಿಕ ವಿಶ್ರಾಂತಿ ಸಿಗ್ತದೆ. ಆದ್ರೆ ಜ್ಞಾನದಿಂದ ತಿಳುವಳಿಕೆಯಿಂದ ಸಂಬಂಧವನ್ನು ತಪ್ಪಿಸ್ಕೊಂಡಿರ್ತಾನೆ.
ನಿಜವಾಗಿ ಶಾಶ್ವತವಾದಂತಹ ಪರಿಹಾರ. ತಿಳುವಳಿಕೆಯಿಂದ ಎದುರಿಗೆ ಕಾಣುವಂತಹ ಈ ಜಗತ್ತಿನ ಸಂಬಂಧವನ್ನು ತಪ್ಪಿಸಿಕೊಂಡಾಗ ಶಾಶ್ವತ ಪರಿಹಾರ. ಅದಕ್ಕೆ ಮೋಕ್ಷ ಅಂತ ಏನು. ಅದಕ್ಕೆ ಸಮಾಧಿ ಸೂರ್ಯಪದಾರ್ಥ ಜ್ಞಾನದಿಂದ ಎದುರಿಗೆ ಕಾಣುವಂತಹ ಜಗತ್ತಿನ ನಿವೃತ್ತಿ. ಅಜ್ಞಾನದಿಂದ ಅಲ್ಲ, ನಾವು ಅಜ್ಞಾನದಿಂದ ಇದನ್ನ ಅಡಗಿಸಿರ್ತೀವಿ, ಅದು ತಾತ್ಪೂರ್ತಿಕ. ತಿಳುವಳಿಕೆಯಿಂದ ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಪಡೆದಿರ್ತೀವಿ. ಪ್ರಜ್ಞಾನ ಆನಂದ ಬ್ರಹ್ಮ ಅಂತ ಅದಕ್ಕೆ ಅಜ್ಞಾನ ಆನಂದ ಬ್ರಹ್ಮ ಅಂದಿಲ್ಲ. ಪ್ರಜ್ಞಾನ ಆನಂದ ಬ್ರಹ್ಮ ಅರಿವು ಸಹಿತ ಆನಂದದ ಸ್ಥಿತಿಯನ್ನು ಪಡೆದಾಗ ನಮಗೆ ಯಾವುದೇ ತರದ ಬಾಧೆ ಆಗುವುದಿಲ್ಲ. ಅದಕ್ಕೆ ಜ್ಞಾನ ಅಂತ. ಮರಿಯೊಳಗೆ ಅಡಗಿಸಿರ್ತೇವಲ್ಲ, ದಿನನಿತ್ಯ ನಾವು ಎಲ್ಲರಿಗೂ ಬರ್ತೈತಿವಿ. ನಿದ್ರೆಯೊಳಗೆ ಎಲ್ಲ ಅಡಗಿರ್ತೈತಿ, ಅವಾಗ ತಾತ್ಪೂರ್ತಿಕ ಆನಂದ ಅನುಭವ ಬರ್ತೈತಿ. ಅದು ತಾತ್ಪೂರ್ತಿಕ ಮಬ್ಬಿನ ಆನಂದ, ಅದು ಅಜ್ಞಾನ ಆನಂದ. ಇದು ಜ್ಞಾನದ ಮೂಲಕ ಇವೆಲ್ಲ ಅಣಿತದವ ದುಃಖದವ ಅಂತ ತಿಳಿದು ಇವನ್ನೆಲ್ಲವನ್ನು ಕೈ ಬಿಟ್ಟು ಆ ನಿಜದ ಎಚ್ಚರಿಕೆಯನ್ನು ಹೊಂದಿ ಇರುವುದು. ಯಾವಾಗಲೂ ಆ ಎಚ್ಚರಿಕೆಯೊಳಗೆ ಇರ್ತಾನೆ ಅವನ ಜ್ಞಾನಿ. ಅವ್ ಏನ್ ಮಾಡಿದ್ರು ಅವಾಗ ಬಾಧೆ ಆಗುವುದು. ಅದಕ್ಕೆ ಅಂತ ಸ್ಥಿತಿಯನ್ನು ನಾವು ಪಡೆಯಬೇಕಾಗಿತ್ತು. ಮಹಾತ್ಮರ ಆ ಸ್ಥಿತಿಯನ್ನು ಪಡೆದ ಇದರಿಂದ ಬಿಡುಗಡೆಯನ್ನು ಹೊಂದಿದ್ರು. ದುಃಖದಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ಪ್ರತಿಯೊಬ್ಬರು ನಾವು ಅಲ್ಲದನ್ನು ನಾವು ತಿಳ್ಕೊಂಡೇವಲ್ಲ, ಅದರ ಸಂಬಂಧವನ್ನು ತಪ್ಪಿಕೊಳ್ಳಬೇಕು. ಈಗ ಎಚ್ಚರಿಕೆಯೊಳಗೆ ಇದ್ದಾಗ, ಈ ಪ್ರಜ್ಞೆ ಇದ್ದಾಗ ಆ ಪ್ರಜ್ಞಾ ಸ್ಥಿತಿಯನ್ನು ನಾವು ಪಡಿಬೇಕು. ಪ್ರಜ್ಞಾ ತಪ್ಪುದರೊಳಗಾಗಿ ಇದು ಬಾರ ಮ್ಯಾಗ ಬರುವುದಿಲ್ಲ. ಅದ ಎಚ್ಚರಿದ್ದಾಗ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಬೇಕು. ಈ ಶರೀರ ಬಾರ ಮ್ಯಾಗ ಬರುವುದಿಲ್ಲ, ಶರೀರ ಇದ್ದಾಗ ಮಾಡ್ಕೋ ಕೆಲಸ, ಮೊದಲು ಮಾಡ್ಕೋ ಕೆಲಸ. ಶರೀರ ಬಾರ ಮ್ಯಾಗ ಯಾರ ಕೊಡ್ತಾರ, ಆ ಸ್ಥಿತಿಯನ್ನು ಯಾರ ಹೇಳ್ಕೊಡ್ತಾರೆ, ಈಗ ಬರುತ್ತಿಲ್ಲ. ಇದ್ದಾಗ ಮಾಡ್ಕೋಬೇಕು. ಮಹಾತ್ಮರ ಶರೀರ ಜೀವಂತ ಇದ್ದಾಗ, ನಮ್ಮ ಶರೀರ ಜೀವಂತ ಇದ್ದಾಗ ಈ ತಿಳುವಳಿಕೆಯನ್ನು ಮಾಡ್ಕೋ ಅವಕಾಶ. ಮಹಾತ್ಮರ ಶರೀರ ಭಾಗ ಹೇಳೋರು ಯಾರು ನಿಮ್ಗೆ? ಗದ್ದಿಗೆ ಹೋಗಿ ನಡ್ಕೊಂಡು ಹೇಳ್ಬೇಕು. ಗದ್ದಿಗೆ ಹೋಗಿ ನಡ್ಕೊಂತ ಯಾವ ಮಹಾತ್ಮನ ಹೇಳಿಲ್ಲ. ಗದ್ದಿಗೆ ಹೋಗಿ ನಡ್ಕೋ, ಗದ್ದಿಗೆ ಹೇಳೋದ್ರಿಂದ ಯಾವ ಸ್ತುತಿ ಹೇಳಿದ ಎಲ್ಲಿ ಹೇಳಿಲ್ಲ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಭೂಮಿಯಂ ಅಭಿಗಚ್ಚೆ ಸಮೀಪಾನ್. ಎಲ್ಲಿ ಬ್ರಹ್ಮನಿಷ್ಠರ ಶರೀರ ಜೀವಂತವಾಗಿರ್ತಾರೆ ಅಲ್ಲಿ ಕೇಳಿ ಸಂಶಯದ ನಿವಾರಣೆ ಮಾಡ್ಕೋ, ಆ ಸ್ಥಿತಿಯನ್ನು ಪಡೆಯುತ್ತೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಎಲ್ಲಿ ಸಿಗಬೇಕಿಲ್ಲ ನಿನಗೆ, ಹುಡುಕಿ ಹೇಳಿದ್ರು ಸಿಗುವುದಿಲ್ಲ. ಏನೋ ಒಂದು ಪುಣ್ಯ ಈ ನಾಡಿನ ಜನರ ಪುಣ್ಯ ಏನು ಹೇಳಾಗತ್ತೆ ಅಂತಿದ್ರು. ಎಲ್ಲಿ ಸಿಗ್ಬೇಕು ನಿಮ್ಗೆ? ಬ್ರಹ್ಮನಿಷ್ಠ ಎಲ್ಲಿ ಸಿಗ್ಬೇಕು? ಹುಡುಕಾಡ್ಕೊಂಡು ಹೋಗಿ ಬ್ರಹ್ಮನಿಷ್ಠ ಸಿಗ್ತಾನೆ. ಬ್ರಹ್ಮನ ಸುದ್ದಿ ಮಾತಾಡೋದೆಲ್ಲ ಬ್ರಹ್ಮನಿಷ್ಠ ಇರುವುದಿಲ್ಲ. ನಾವು ಮಾತಾಡೋದೆಲ್ಲ ಬ್ರಹ್ಮನಿಷ್ಠರಲ್ಲ, ಸುದ್ದಿ ಮಾತಾಡೋದು ಸುದ್ದಿ ಸೋರು ಇರ್ತಾರ. ಆ ಬ್ರಹ್ಮನಿಷ್ಠತ್ವ ಇವರು ಬಹಳ ಜಗತ್ತಿಗೆ ಅವನಿಂದ ಕಲ್ಯಾಣ ಆಗ್ತದೆ. ಬ್ರಹ್ಮನಿಷ್ಠನ ವಾಸ ಎಲ್ಲಿರ್ತೈತಿ, ಅವ್ರ ವಾತಾವರಣ, ಅಲ್ಲಿ ವಾತಾವರಣ ಎಲ್ಲ ಶಾಂತ ಇರ್ತೈತಿ. ಅವ್ನು ಏನ್ ಮಾಡಿದ್ರು ಅವ್ರಿಗೆ ಕಲ್ಯಾಣ ಆಗ್ತದೆ. ಜ್ಞಾನಿ ಸ್ಪರ್ಶ ಮಾಡೋದ್ರಿಂದ ಜನರನ್ನ ಕಲ್ಯಾಣ ಮಾಡ್ತಾರೆ. ಅವನ್ನೆಲ್ಲ ದೋಷಗಳು ನಿವಾರಣೆ ಆಗ್ತಾವ ಅವರ ಸಂಪರ್ಕದಿಂದ, ಅವ್ರ ದರ್ಶನದಿಂದ. ಅವನು ಬ್ರಹ್ಮನಿಷ್ಠ ಅಂತ ಶಾಸ್ತ್ರ ಬಹಳ ಮುಂದೆ ಹೇಳುವುದು ಕೇಳುವುದ ಅಂತಕನ ಸ್ವಚ್ಛಿರುವುದು. ಸ್ವಚ್ಛಿರುವುದ ಆ ಜ್ಞಾನ ಸ್ಥಿತಿ ಸಮಾಜ ಸ್ಥಿತಿಯನ್ನು ಹೊಂದಿರುವುದಿಲ್ಲ. ಮಾತಾಡಕ್ಕೆ ಕೇಳಕ್ಕೆ ಬಹಳ ಚೆನ್ನಾಗಿರುತ್ತೆ, ಹೇಳಕ್ಕೆ ಕೇಳಕ್ಕೆ ಬ್ರಹ್ಮನಿಷ್ಠರು ಮೀಸ್ ಕೇಳ್ತಿರ್ತಾರೆ. ಆದ್ರೆ ಆ ಸ್ಥಿತಿ ಪಡೆದಿತ್ತು. ಅದಕ್ಕೆ ಲೋಕಕ್ಕೆ ಕಲ್ಯಾಣ ಆಗ್ಬೇಕಂದ್ರೆ ನಿಜವಾದ ಬ್ರಹ್ಮನಿಷ್ಠರಿಂದ ಆಗ್ತದೆ. ಅದಕ್ಕೆ ಮೊದಲು ನಾವು ಅದನ್ನು ತಮಗೂ ಕಲ್ಯಾಣ ಆಗಿರ್ತೈತಿ, ಜಗತ್ತಿಗೂ ಅವನಿಗೆ ಕಲ್ಯಾಣ. ನಿಜವಾದ ಕಲ್ಯಾಣ ಪರೋಪಕಾರ ಮಹಾತ್ಮರ ಹೊತ್ತು ಮತ್ತಾರಿಗೂ ಅವರಷ್ಟು ಪರೋಪಕಾರ ಜಗತ್ತಿಗೆ ಮತ್ತೆ ಯಾರಿಗೂ ಮಾಡ್ಬೋದು. ಎಂಥ ತ್ಯಾಗ ಇರ್ತದೆ ಅವ್ರಿಗೆ. ನಿಜವಾದ ತ್ಯಾಗ ಅಂದ್ರೆ ಅವನು ಬ್ರಹ್ಮನಿಷ್ಠದಿಂದ ಸಾಧ್ಯ. ಅವರಿಗೆ ಜಗತ್ತಿಗೆ ಕಲ್ಯಾಣ, ಮಾನವತಿಗೆ ಮಾಡುವಂತ ಕಲ್ಯಾಣ, ಜ್ಞಾನಿ ಮಾಡುವಂತ ಕಲ್ಯಾಣ ಸಾಮಾನ್ಯ ಜನರಿಗೆ ಗೊತ್ತಾಗುದಿಲ್ಲ. ಗೊತ್ತಿದ್ದಾಗ ನಡೀತಿರ್ತದೆ. ಅವನ ಕಲ್ಯಾಣ ಯಾರಿಗಾದ್ರೂ ಅಕಲ್ಯಾಣ ನಮ್ಮ ಖಾತೆದಾಗ ಇಲ್ಲೇ ಇರ್ತಿದ್ರು. ಯಾರು ಬೇಕಾದವ್ರು ಇದ್ದಾರೆ ಅವ್ರ ಕಲ್ಯಾಣ. ಬೇಕಾದಂತ ಅವ್ರು ವೈರಿಗಳಾದ್ರೂ ಸುಧಾರ ಬರಲಿಕ್ಕೆ ಬಯಸ್ತದೆ, ಒಳ್ಳೇದಾಗಲಿ ಅಂತ ವಿಶಾಲ ಮನೋಭಾವನೆಯವರಲ್ಲಿ ಜ್ಞಾನಿಯಲ್ಲಿ. ನಮ್ಮಲ್ಲಿ ಆ ದೃಷ್ಟಿ ಇರುವುದಿಲ್ಲ. ನಾವು ಅಲ್ಲದನ್ನು ನಾವು ತಿಳ್ಕೊಂಡು ಏನದವ ನಮ್ಮಲ್ಲಿ ಎಲ್ಲ ವಿಶಾಲ ಮನೋಭಾವನೆ ಸಂಕುಚಿತ ದೃಷ್ಟಿ.
ಇನ್ನೊಂದಿಗೆ ನಮ್ಗೆ ಸಮಾಧಾನ ಶಾಂತಿ ಇರ್ತದೆ. ವೃತ್ತಿ ಎಷ್ಟು ವ್ಯಾಪಕ ಇರ್ತದೆ ಅಷ್ಟು ನಮಗೆ ಸಮಾಧಾನ ಶಾಂತಿ ಇರ್ತದೆ. ಬ್ರಹ್ಮನಿಷ್ಠ ವೃತ್ತಿ ಬ್ರಹ್ಮ ಎಷ್ಟು ವ್ಯಾಪಕ ಇರ್ತೈತಿ ಅಷ್ಟು ವ್ಯಾಪಕ ಇರ್ತೈತಿ. ಅಂದಾಗ ಅವರು ಆ ಸ್ಥಿತಿ ಅನುಭವ ಪಡೀಬೇಕು. ಸಂಕುಚಿತ ವೃತ್ತಿಗೆ ಆ ಬ್ರಹ್ಮಾನಂದದ ಅನುಭವ ಆಗುವುದು. ಇದಿಷ್ಟ ಅಂತ ತಿಳ್ಕೊಂಡ್ರೆ ಆಗುದಿಲ್ಲ. ಎಲ್ಲವೂ ನನ್ನ ಸ್ವರೂಪ, ವ್ಯಾಪಕವಾದಂತಹ ದೃಷ್ಟಿ ಇರ್ತದೆ. ಜಗವೆಲ್ಲರೂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನ ಮುಕ್ತವನ್ನು ನೋಡ ಅಂತಹ ಮನೋಭಾವನೆಯನ್ನ ಇರ್ತದೆ. ನಾವು ಇಷ್ಟೇ ನಾವು ಅಂತ ತಿಳ್ಕೊಂಡಿರ್ತೇವೆ. ವಿಶಾಲ ಮನೋಭಾವನೆ ನಮ್ಮಲ್ಲಿ ಇರ್ತದೆ. ಅದನ್ನು ನಾವು ಹೊಂದಬೇಕಾಗೈತಿ. ಬ್ರಹ್ಮ ಭಾವವನ್ನು ಹೊಂದಬೇಕಾಗೈತಿ. ಇದೆಲ್ಲ ಜಡಭಾವನೆಯನ್ನೆಲ್ಲ ಬಿಟ್ಟು ಬ್ರಹ್ಮ ಭಾವನೆಯನ್ನು ಹೊಂದಿದಾಗ ನಮಗೆ ದುಃಖದಿಂದ ಬಿಡುಗಡೆ. ಯಾವುದೇ ತರದ ಬಾಧೆ ಯಾವಾಗ ಆಗುದಿಲ್ಲ. ಏನ್ ಮಾಡಿದ್ರು ನಾವು ಬಾಧೆ ಉಂಟಾಗುದಿಲ್ಲ. ನೋಡಿ ನೋಡಿದಂಗ, ಕೇಳಿ ಕೇಳಿದಂಗ, ಯಾಕೆ ನೋಡೋ ದೃಷ್ಟಿಯೊಳಗ ಇರ್ತಾನ, ಆದ್ರೆ ಅವನ ದೃಷ್ಟಿಯೊಳಗ ಏನೂ ನೋಡಿಲ್ಲ, ಏನೂ ಕೇಳಿಲ್ಲ, ಮಾಡ್ದಂಗೆ ಏನು ಆಗೇ ಇಲ್ಲ. ಅವ್ರು ನೋಡೋ ದೃಷ್ಟಿಯೊಳಗೆ ಅದನ್ನ ಮಾಡ್ತಾರೆ ಅವರು, ಅದ ನಾವು ಮಾಡಿಲ್ಲ, ನನಗೆ ಸಂಬಂಧ ಇಲ್ಲ, ನನಗೆ ಅಲ್ಲ ನಾನು ಅನ್ಸಿಕೊಂಡು ಮಾಡಿದ್ದೆ ಅದು ನಾನು ಯಾವುದು ನನಗೂ ಏನು ಸಂಬಂಧ ಇಲ್ಲ. ಅದನ್ನ ವಿಚಾರ ಮಾಡ್ಕೊಂಡು ಆ ಸಂಬಂಧ ತಪ್ಪಿಸ್ಕೊಂಡು ಆ ಕೆಲಸ ನಾವು ಮಾಡ್ಬೇಕಾಗೈತಿ. ಪ್ರತಿಯೊಬ್ಬರು ಇದನ್ನ ಹಿಡ್ಕೊಂಡು ಎಷ್ಟು ದಿನ ಇಟ್ಕೊಂಡು ಅವ್ನಿಗೆ ಎಲ್ಲದಲ್ಲಿ ನೀನಂತ ತಿಳ್ಕೊಂಡೆ ಎಷ್ಟು ದಿನ ಬಳಲಿಕ್ಕೆ ಇದು ಈ ಸಂಬಂಧ ಇಟ್ಕೊಂಡ್ರೆ ಬಳಲಿಕ್ಕೆ ತಪ್ಪುದೇ ಇಲ್ಲ. ಬಳಲಿಕ್ಕೆ ತಪ್ಪಿಸ್ಕೊಂಡು ಆರಾಮಿಗೆ ಕಣ್ಣು ಹೋಗಿದ್ರೆ ಈ ಆತ್ಮದ ಸಂಬಂಧಗಳನ್ನು ತಪ್ಪಿಸ್ಬೋದು. ಆತ್ಮದ ಸಂಬಂಧವನ್ನು ಭೇಟಿ ಮಾಡ್ಕೋಬೇಕು. ಆತ್ಮಭಾವನೆಯನ್ನು ಭೇಟಿ ಮಾಡ್ಕೊಳ್ಳೋ ಅವನೇ ನಿಜವಾದ ಸಾಧಕ. ಅದರೊಳಗೆ ನಿಲೆಯಾಗಿ ದೃಢವಾಗಿ ನಿಲ್ಲಬೇಕಲ್ಲ. ಅದರ ಅಭ್ಯಾಸ ನಡೆದಿರ್ಬೇಕು. ನಿರಂತರ ಅಭ್ಯಾಸ ನಡೆದಿರ್ತಾನೆ. ಬಿಟ್ಟು ಬಿಡದ ನಿರಂತರವಾಗಿ ಅದರ ಭಾವದೊಳಗೆ ಉಳ್ಕೊಂಡಿರ್ತಾನೆ. ಹಗಲಿಗಳಲ್ಲದೆ ಪರಿಭಾವಿಸಿದ್ರೆ ಅವಾಗ ರಾತ್ರಿ ಅದು ಹಗಲಿ ಅದು ಯಾವಾಗಲೂ ಅದು ನೆನಪಿಗೆ ಇರ್ತದೆ. ಒಮ್ಮೆ ಅದರ ಸ್ವಾದ ಹೆಚ್ಚಂದ್ರ ಆ ಭಾವನೆಯನ್ನು ಬಿಟ್ಟು ಈ ಭಾವಕ್ಕೆ ಬರುವುದಿಲ್ಲ. ನೂರಾರು ದೃಷ್ಟಿಗಳಾದ್ರೆ ಅದನ್ನು ಸುಧಾ ಮತ್ತು ತನ್ನ ನಿಜದ ಭಾವ ಒಳಗೆ ನೂರಾರು ದೃಷ್ಟಿಗಳ ಜೀವ ಭಾವದಾಗ ನಮಗಿಂತ ನಾವು ಅಂತಾನೆ ಎಲ್ಲ ಮಾಡ್ತಾನೆ ಅನ್ಸುದ ಅವನು ತನ್ನ ನಿಜದ ಭಾವ ಒಳಗೆ ತನ್ನ ಗತ್ತ ಬೇರೆ ಇರ್ತೈತೆ. ಅವನು ಆ ಗತ್ತು ಬರ್ಬೇಕಾದ್ರೆ ಬಹಳ ಜನ್ಮದ ಪ್ರಯತ್ನ ಅಭ್ಯಾಸ ಬೇಕಂತಿದ್ರು. ಅಂತಹ ಉತ್ತಮರ ಸಂಘ, ಮಹಾತ್ಮರ ಸಂಘ, ಮಾರ್ಗದರ್ಶನ ಯಾವಾಗಲೂ ನಮ್ಗೆ ಇರ್ಬೇಕು. ನಾವು ಜಡಬುದ್ಧಿ ಜಡಸಂಘ ಮಾಡಿ 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 ನಮ್ಗೆ ಜಡಭಾವ ಬೇಕಾಗಿಬಿಡೈತಿ. ಅದ ಭಾವ ಒಳಗೆ ತಿಳ್ಬೇಕಾಗೈತಿ. ಅದಕ್ಕೆ ಈ ತಪ್ಪು ತಿಳುವಳಿಕೆ ಜಡಭಾವ ಏನದ ಅದನ್ನು ಕಳ್ಕೊ ಅಂದಾಗ ಜ್ಞಾನಿ ಸ್ಥಿತಿ ಹೆಂಗೈತೆ ನಿಮಗೂ ಬರ್ತದೆ. ಹಂಗೆ ಜಡಭಾವವಾಗಿ ಇರ್ಕೊಂಡ್ರೆ ಜ್ಞಾನಿ ಹೆಂಗೈತಲ್ಲ ಅಂತ ಗೊತ್ತಾಗುತ್ತೆ. ಸ್ವತಃ ನೀನು ಜಡಭಾವನೆಯನ್ನು ಬಿಟ್ಟು ನಿಜದ ಭಾವನೆಯನ್ನು ಹೊಂದು ಜ್ಞಾನ ಸ್ಥಿತಿಯನ್ನು ಪಡಿ. ಅದಕ್ಕಾಗಿ ನಿತ್ಯ ಅನುಭವಗಳು ಹೇಳಿದಂತ ವಿಚಾರಗಳನ್ನು ಶ್ರವಣ ಮಾಡುವ, ಮನನ ಮಾಡುವ ನಿಧಿಧ್ಯಾಸವನ್ನು ಮಾಡುವ. ಬರೀ ಜ್ಞಾನಿ ಹೆಂಗಿರ್ತಾನ ಅನ್ನೋದು ಆ ಸ್ಥಿತಿ ಪಡಿ. ಅದನ್ನು ಪಡಿಬೇಕಾಗಿ ಪ್ರತಿಯೊಬ್ಬರಿಗೆ ಐತರ ಸಾಮರ್ಥ್ಯ ಆಕೈತಿ. ಮಾಡ್ರಿ, ಆಗುದಿಲ್ಲ ಅಂತೇನಲ್ಲ, ಆಕೈತಿ. ಅಸಾಧ್ಯ ಇದ್ದಿದ್ರೆ ನಿಮಗೆ ಹೇಳಕ್ಕಿದ್ದಿಲ್ಲ ಅಂತಿದ್ರು. ಸಾಧ್ಯ, ಅದ್ರ ಕಠಿಣ ಸಾಧ್ಯ. ಪ್ರಯತ್ನ ಮಾಡಿರಕೈತಿ. ನಾವು ಪ್ರಯತ್ನ ಮಾಡೋದಿಲ್ಲ. ಅದಕ್ಕಾಗಿ ತಾನ ಆಗುವುದಿಲ್ಲ. ತಾನಾಗಿ ಆಗುವುದು ಅಲ್ಲಿದು ಪ್ರಯತ್ನ ಫಲ ಇದೆ. ನಿರಂತರ ಪ್ರಯತ್ನ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಅರಿಯದಾತನಿಗೆ ತನ್ನ ತಾನು ಎಡೆಬಿಡದೆ ಅಂದ್ರೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಇದ ಅಭ್ಯಾಸ. ತನ್ನನ್ನು ತಾನು ತಿಳ್ಕೊಳ್ಳಿಕ್ಕೆ ಎಡೆಬಿಡದೆ ಅಭ್ಯಾಸ ಮಾಡೋದು ಇದ ಶ್ರವಣ ಮನ ನಿಧಿಧ್ಯಾಸನ ತತ್ವ. ಶ್ರವಣಾದಿಂದ ಮನನ, ಮನನಾದಿಂದ ನಿಧಿಧ್ಯಾಸನ. ಇದರ ಅಭ್ಯಾಸದಾಗ ನಾವು ಕೊಡಬೇಕು. ನಿರಂತರ ಬಿಟ್ಟು ಬಿಡೋದು ಅಂದಾಗ ಆಕೈತಿ. ನಮ್ಗೆ ಬಿಟ್ಟು ಬಿಡೋದು ಮಾಡಕ್ಕೆ ಮುಂಜಾನೆ ಸಂಜೆ ಮಾಡ್ತೀವಿ. ಉಳಿದ ಅನುಸಂಧಾನ ಕಾರ್ಯಗಳಿರ್ತದೆ, ವಿಷಯಾನುಸಂಧಾನ ಕುಡಿಯುತ್ತೆ. ಯಾರಿಗೆ ಅದರಲ್ಲಿ ಹೆಸರು ಇರ್ತೈತಿ ಅವರ ಅದ ನಿರ್ಣಯ ಇರ್ತದೆ. ಎಲ್ಲ ಸುಖಬುದ್ಧಿ ಯಾರಾಗೈತಿ ಅವಾಗ ಅದ ನಿರ್ಣಯ ಇರ್ತದೆ. ಅವನ ಜ್ಞಾನಿ ವಿವೇಕವಂತರೆ ಇವೆಲ್ಲ ದೋಷದ ತಿಳ್ಕೊಂಡು ಇವೆಲ್ಲದ್ರ ಬಗ್ಗೆ ವೈರಾಗ್ಯವನ್ನು ಉದಾಸೀನಾಗಿರ್ತಾನೆ. ಎಲ್ಲದರ ಬಗ್ಗೆ ಅವ ಅಲಿಪ್ತಾಗಿರ್ತಾನೆ.
ಏನ್ ಬೇಕಾದ ತೋರಿದ್ರು ಸುಧಾ ಅದರ ಕಡೆ ಮನಸ್ಸು ಹೋಗುವುದು. ಯಾವಾಗ ನಿಜವೂ ನಾವು ತಿಳಿತಾರ ಹಕ್ಕಿಗೆ ಗೊತ್ತಾಗಿರ್ತೈತೆ ನಮಗ್ ಗೊತ್ತಿರೋದಕ್ಕೆ ನಾವು ಬಸಿಗೆ ಬೀಳ್ತೀವಿ. ಅದಕ್ಕೆ ನಾವು ಯಾವಾಗಲೂ ವಿವೇಕವಂತರ ಆಗಬೇಕು. ವಿಚಾರ ಸತ್ಸಂಗದಿಂದ ನಮಗೆ ಬರ್ತೈತೆ, ನಮಗೆ ವಿವೇಕ ಜಾಗೃತಿ. ಅದರ ಸಂಬಂಧ ಸತ್ಸಂಗ ವಿವೇಕವನ್ನ ಜಾಗೃತಿಗೊಳಿಸುವ ಸಂಬಂಧ ಸತ್ಸಂಗ. ಬರೀ ನಾವು ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ ಅಲ್ಲ, ಅದು ಬಾಳೆ ಎಲ್ಲೂ ನಾಟಕ ಆಗುವುದೇ ಇಲ್ಲ. ನಾವು ನಾಟಕ ಆಗಿದ್ರೆ ಮಾರ್ಕ್ಸ್ ಔಟ್ ಆಗಿರ್ತದೆ. ಯಾಕಂದ್ರೆ ಮಾಡಿದ ಕಾರಣ ಒಂದೊಂದು ಇರೋಲ್ಲ, ನಾವು ಹಿಂದೆ ಏನ್ ಮಾಡ್ತೀವಿ ಆ ಪ್ರಕಾರ ನಡೆದಿರ್ತೇವೆ. ಅವಾಗ ನಾವು ಬಾಳೆ ಕೊಡ್ತೇವೆ, ಹೋಗ್ತೇವೆ, ಅನುಕೂಲ ಆಗೈತೆ, ನಮ್ಗೆ ಪ್ರತಿಕೂಲ ಆಗೈತೆ. ಬಾಳೆ ಯಾವಾಗಲೂ ಅನುಕೂಲ ಇರ್ತೈತಿ, ನಾವು ಒಂದು ಅನುಕೂಲ ಇರ್ತೈತಿ, ಒಂದು ಪ್ರತಿಕೂಲ ಇರ್ತೈತಿ. ಅನುಕೂಲ ಆದ್ಮೇಲೆ ಅವಾಗ ಹೇಳ್ತೇವೆ ಏನು ನಿಮ್ಮ ಆಶೀರ್ವಾದಪ್ಪ ಅಂತೀವಿ. ಪ್ರತಿಕೂಲ ಆದ್ಮೇಲೆ ಏನು ಹಿಂಗಾಗಿದ್ರಪ್ಪ ನಮ್ಗೆ ಹಿಂಗಾಗಿದೆ ಅಂತ ಅವ್ರನ್ನ ಸಂಕಟ ಕೊಡ್ಬೇಕು, ದೇವ್ರು ಹೋಗ್ತೀವಿ, ಮಹಾತ್ಮರ ಅಂತೇಳಿ ಹೋಗ್ತೀವಿ, ಹೆಂಗಾರ ಮಾಡಿದನ್ನ ನಿವಾರಣೆ ಮಾಡಬೇಕು ಅಂತ ಆಕೈತೆ. ಯಾವ ಮಹಾತ್ಮ ಆಶೀರ್ವಾದ ಮಾಡಿದ್ರೆ ನೀವು ಬಹಳ ಹಿಂಗಾಗೈತಿಲ್ಲ ಅಂತ ನಿಂದು ಮಾಡಿದ ಕರ್ಮವನ್ನು ತಿದ್ದಕ್ಕಾಗುದಿಲ್ಲ. ಅದು ಹೆಂಗೈತೆ ಹಂಗ ಊಟ ಮಾಡ್ಬೇಕಾಗೈತೆ, ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಯಾರಿಗೆ ಮಾಡಿದ ಕರ್ಮವನ್ನ ನಾವು ಉಣ್ಣಬೇಕು. ತಾವು ಮಾಡಿದ ಕರ್ಮ ಬರುವಾಗ ನಾವು ಯಾರಿಗೂ ಮಾಡ್ಬೋದು. ಏನು ಎಷ್ಟು ತಿಂಗಳು ತಿನ್ನಬೇಕು, ಆ ಭಕ್ತಿ ತೋರಿಸೋದು ಹೊರಗಿನ ಆಳನ್ನು ಪೂಜೆ ಮಾಡಿದ್ರೆ ಸಂಕಲ್ಪವನ್ನು ಹೋಗುದಿಲ್ಲ. ಅದಕ್ಕೆ ಮಹಾತ್ಮ ಬೀಳವನ್ನ ಸರಿಯಾದ ರೀತಿ ನೋಡ್ಕೋ, ಯಾರಿಗೂ ಕೆಳಕಾಗಿನ ನೋಡ್ಕೊಳಕ್ ಕಲ್ಕೋ. ಒಳ್ಳೇದನ್ನ ಮಾಡಕ್ ಕಲ್ಕೋ. ನಮಗ್ ಕೆಡಕ್ ಆಗಬಾರ್ದಂದ್ರೆ ನೀ ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಬಿಡು. ಈ ವ್ರತ ಪಾಲನೆ ಮಾಡೋದು. ಇದನ್ನ ಪಾಲನೆ ಮಾಡಿದ್ರೆ ಯಾವ ಗುರಿ ಮುಂದಾಗ ದೇವರು ನೋಡೋದು ಅವಶ್ಯಕತೆ ಇಲ್ಲ. ನಿನಗೆ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ನೀ ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಕ್ ಕಲಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನ ಮಾಡ್ಕೊಳಕ್ ಹೋಗೋದು. ನಮ್ಗೆ ಪ್ರತಿಯೊಬ್ಬ ಮಾನವನಿಗೂ ಬರ್ತೈತಿ, ಒಳ್ಳೇದನ್ನ ಮಾಡಿದ್ರೆ ನೀವು ಒಳ್ಳೇದಾಗ್ತೈತಿ, ಕೆಲಸದ ಮಾಡ್ಲಿಕ್ಕೆ ಆಗ್ತೈತಿ. ಸಾಮಾನ್ಯವಾಗಿ ಎಲ್ಲರಿಗೆ ಮಹಾತ್ಮರೆಲ್ಲ ಹೇಳ್ಕೊಂತ ಬಂದ್ರೆ ಆದ್ರೂ ಸಹ ಇಷ್ಟೆಲ್ಲ ಗೊತ್ತಿತ್ತು ಒಳ್ಳೇದನ್ನ ಯಾಕೆ ಮಾಡ್ಬೋದು. ನಾವು ಮಾಡಿದ ನಮಗ ಬರ್ತೈತೆ ಅಂತ ಎಲ್ಲರಿಗೂ ಗೊತ್ತಿದ್ದು ಮತ್ತು ಇನ್ನೊಬ್ಬರಿಗೆ ಕೆಡಕ್ ಮಾಡಬೇಕು. ನಿನ್ನ ಕಾಲ ಮೇಲೆ ನೀನೇ ಕಲ್ಲು ಚೆಲ್ಕೊಂಡಂಗ ಎಂದೂ ಮಾಡಬೇಡ. ಇಷ್ಟೆಲ್ಲ ತಿಳಿದು ಮಾಡಿದ್ರೆ ಮತ್ತೆ ಹೆಚ್ಚಿನ ಶಾಸನದಲ್ಲಿ ಮಾಡಿ ಗೊತ್ತಿಲ್ಲ ಮಾಡ್ಯಾನ ಮಾಡಲ್ಲ. ನೀನ್ ಗೊತ್ತಾಗೈತಿಲ್ಲ, ಮಹಾತ್ಮರ ಸಹವಾಸದಿಂದ ನಿನ್ಗೆಲ್ಲ ಗೊತ್ತಾಗೈತಿ, ನೀನ್ ಮಾಡಕ್ ಹೋಗ್ಬೇಡ. ಗೊತ್ತಿಲ್ಲ ಅವಾಗ ಅಂತ ಇದ್ರಾಗ ಬೆಳೆದ ಗೊತ್ತಿಲ್ಲ ಮಾಡಲ್ಲ. ನೀ ಮಾಡಕ್ ಹೋಗ್ಬೇಡ. ಅವ್ ಮಾಡಿದಂತ ಕಡವು ಮನಿ ಅಂತ ಕಡವು ಅಂತಾರಲ್ಲ, ನೀ ಮಾಡಿದಂದ್ರೆ ಅದಕ್ಕೆ ಹೆಚ್ಚಿನ ಶಾಸನ ಹೊಂದಿರ್ಬೇಕು. ಅದಕ್ಕೆ ಮಾಡಕ್ ಹೋಗ್ಬೇಡ, ಒಳ್ಳೆಯದನ್ನು ಮಾಡಬಹುದು. ಒಳ್ಳೆಯದನ್ನು ಮಾಡಿದವ್ ಎಂದೂ ಕೆಟ್ಟಾಗುವುದಿಲ್ಲ, ಕೆಟ್ಟದ್ದನ್ನು ಮಾಡಿದವ್ ಎಂದೂ ಒಳ್ಳೆಯದಾಗುವುದು. ಮೊದಲು ನಾವು ಇದನ್ನು ಕಲಿಬೇಕು, ಒಳ್ಳೆಯ ದುರಿತ ಕರ್ಮವನ್ನು ಪುಣ್ಯವನ್ನು ಮಾಡು. ಇಂಥ ಒಳ್ಳೆಯ ಕರ್ಮಗಳನ್ನು ನಾವು ಮಾಡಬೇಕಾಗೈತಿ. ಅಂಥ ಇದ್ರೊಳಗೆ ನಮ್ಮ ಜೀವನವನ್ನು ಸಾಗಿಸಬೇಕಾಗೈತಿ. ಪುಣ್ಯ ಸಂಗ್ರಹ ಮಾಡಬೇಕಾಗೈತಿ. ಅದನ್ನು ಗಳಿಸು, ಪುಣ್ಯ ಗಳಿಸು, ಇನ್ನೊಬ್ಬರಿಗೆ ಹಿತ ಮಾಡಬೇಡಿ. ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ ಮಾಡ್ತೀರಿ ಒಬ್ಬರ ಆಗ್ತದೆ. ಇನ್ನೊಬ್ಬರ ಹಿತಕ್ಕಾಗಿ ಯಾರ ಪ್ರಯತ್ನ ನಡೆಸಿರಿ, ಬರೇ ಸ್ವಾರ್ಥ ಬುದ್ಧಿ, ಸ್ವಾರ್ಥ ತ್ಯಾಗ ಮಾಡಿದರೆ ಒಂದು ಪರೋಪಕಾರ ಮಾಡಬೇಕು. ಪರಸ್ಪರ ಸ್ವಾರ್ಥ ತ್ಯಾಗ ಮಾಡಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡುವಂತ ಬುದ್ಧಿ ಬರಬೇಕು. ಸ್ವಾರ್ಥವನ್ನು ಒಳಗಿಟ್ಕೊಂಡು ಇನ್ನೊಬ್ಬರಿಗೆ ಹಿತ ಮಾಡಬೇಕು ಅನ್ನೋ ಬುದ್ಧಿ ಬರುವುದು. ಇನ್ನೊಬ್ಬರಿಗೆ ಹಿತ ಮಾಡೋದಾದ್ರೆ ನಿನ್ನ ಹಿತ ಅದ, ನಿನ್ನ ಲಾಭ ಅದ, ಅದು ಗೊತ್ತಾಗುದಿಲ್ಲ ನಮ್ಗೆ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೋ. ನಮ್ಗೆ ಎಷ್ಟೇ ತ್ರಾಸ ಆದ್ರೂ ಇನ್ನೊಬ್ಬರಿಗೆ ಹಿತ ಮಾಡೋದ್ರಿಂದ ನಿಲ್ಗ ಕಲ್ಯಾಣ ಐತಿ. ಇನ್ನೊಬ್ಬರಿಗೆ ಕೆಳಕ್ ಮಾಡಿದ್ರೆ ನಿಲ್ಗ ಕೆಳಕ್. ಈ ಸೂತ್ರ ಮೊದಲು ನೆನಪಿಟ್ಕೊಂಡು ಇದ್ರ ಬಿಟ್ಟು ನೀ ಮತ್ತೆ ಹೊಂಟಿನಿ ದಾರಿ ತಪ್ಪಿನಿ ಪೂರ್ಣ ನೀ ಸ್ವರೂಪ ಜ್ಞಾನ ಆಗುವವರೆಗೂ ಈ ಸೂತ್ರವನ್ನು ನಾವು ಬಿಡಬಾರ್ದು. ಇದಕ್ಕೆ ನೀತಿ ಅಂತ, ಧರ್ಮ ಅಂತಾರೆ. ನೀತಿ ಸೂತ್ರ, ಧರ್ಮದ ಸೂತ್ರ, ಇದನ್ನು ನಾವು ಬಿಡಬಾರ್ದು. ಅದನ್ನು ಪಾಲನೆ ಮಾಡಿದಾಗ ನಮ್ಮ ನಿಜದ ಎಚ್ಚರಿಕೆಯನ್ನು ಹೊಂದಲಿಕ್ಕೆ ಬರ್ತದೆ. ಧರ್ಮಕ್ಕನುಸಾರವಾಗಿ, ನೀತಿಗನುಸಾರವಾಗಿ ಎಲ್ಲ ವ್ಯವಹಾರ ನ್ಯಾಯವಾಗಿ. ಯಾರಿಗೂ ನೋವಾಗಲ್ಲ ಈ ಜಗತ್ತಿನಲ್ಲಿ ಹೋಗ್ಬೇಕು ಕಟ್ ಹತ್ತದಂಗೆ. ಅಂದಾಗ ನಮ್ಗೆ ಸಾಕಾಗೈತಿ.
ನಮ್ಮ ವಿಷಯದ ಆಶಾಸವನ್ನು ಇನ್ನೊಬ್ಬರಿಗೆ ಧಕ್ಕೆ ಹಾಕ್ತೇವೆ. ಆ ಶರೀರದಿಂದ, ಮನಸ್ಸಿನಿಂದ, ವಾಣಿಯಿಂದ. ಅದಕ್ಕೆ ತಪಸ್ಸು ಅಂತಾರೆ. ನಮ್ಗೆ ಇರಾಕ್ ಬರ್ಬೇಕಲ್ಲ, ನಮ್ಗೆ ಇದ್ದು ತೋರ್ಸ್ಯಾರ, ಇದ್ದು ತೋರ್ಸಿದ್ರು ಇರಾಕ್ ಬರ್ಕೊಳ್ಳೋದೇನ್ರಿ? ಅದನ್ನ ನಾವು ಕಲಿಬೇಕಾಗಿತ್ತು. ಆತ್ಮದಿಂದ ಆ ಸ್ಥಿತಿಯನ್ನು ನಾವು ಪಡ್ಕೊಳ್ಳೋವರೆಗೂ ನಾವು ಹಿಂಗ ಹೋಗುದು. ನಮ್ಮ ಆಚರಣೆ ಹೆಂಗಿರ್ಬೇಕು, ಆ ಪುರುಷ ಆಗೋದಲ್ಲ ಆಚರಣೆ ಹೆಂಗಿದ್ದು ನೋಡ್ಬೇಕು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡುವಂತ ಆಚರಣೆ ಎಷ್ಟು ಮಹಾತ್ಮರಾಗಿ ಹೋಗ್ಯಾರ ಅವರಲ್ಲೆಲ್ಲ ಇತ್ತು. ಈ ದೇಶ ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಬರುತ್ತಿತ್ತು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡಿದವರು ಅವರು ಸತ್ಪುರುಷರು. ಬರೀ ಸ್ವಾರ್ಥಕ್ಕಾಗಿ ನಮ್ಮ ಜೀವನ ಎಲ್ಲ ಏನು ನಿನ್ನ ಸ್ವಾರ್ಥ ಇದಕ್ಕಾಗಿ ಎಲ್ಲರೂ ಮಾಡ್ತಾರೆ. ಎಲ್ಲರ ಮಕ್ಕಳು ಉದ್ಯೋಗ ಎಲ್ಲರೂ ಮಾಡ್ತಾರೆ. ಏನು ಕೊಟ್ಟು ಕೆಲಸ ಮುಂದೆ ಮನುಷ್ಯನ ಜನಕ್ಕೆ ಬಂದ ನೆನಪು ಮಕ್ಕಳು ನಾವು ಗಟ್ಟಿ ಹಿಡ್ಕೊಂಡು ಅವ್ರು ಕಾಯಂ ನಿಜವಾಗಿರ್ತಾವ. ನಾವು ನಮ್ಮ ಹಿಡ್ಕೊಂಡು ಕೂತಿಲ್ಲ, ನಾನು ನಮ್ದು ಅಂತ ಕಾಯಂ ನಿಜವಾಗಿರ್ತಾವ. ನಾಳೆ ಅವು ನಾಳೆ ಎದುರು ತಿರುಗಿ ಬೀಳ್ತಾವ, ಅವು ಗಂಟಲು ಕಾಣತಾವು. ನೋಡ್ತೇವಲ್ಲ, ಎದುರಾಗಿ ತಂದೆ ತಾಯಿಗಳ ಸಂಬಂಧ ಎದುರಾಗ ಎಷ್ಟೊತ್ತಿನ ಸಂಬಂಧಗಳು. ಏನು ಬರಸೈತಿ ನಾನು ನಮ್ಮ ನಿನ್ನ ತಿಳ್ಕೊಂಡ ಶರೀರನ ನೀನು ಬರಸಿಲ್ಲ. ಇನ್ನು ಇನ್ನುಳಿದ ವಸ್ತುಗಳು ಏನಲ್ಲ ಉಳಿದವು ಆ ನೆಲೆಯಿಂದ ಮೋಹವನ್ನು ಮಾಡುವುದು. ಏನು ಬರಸೈತಿ ತಿಳ್ಕೊಂಡು ಹಿಡ್ಕೊಂಡು ಕೂತೀವಿ. ನಿಜವನ್ನ ತಿಳ್ಕೊಳ್ಳಲಿ ಮೊದಲು ನಿನ್ನ ನಿಜವನ್ನ ನೀವು ತಿಳ್ಕೊಳ್ಳಿಕ್ಕೆ ಏನು ನಾನು ನಾನು ಅಂತ ತಿಳ್ಕೊಂಡು ಕೂತೀವಿ. ನನ್ನ ಹೆಣ್ಣು, ನನ್ನ ಮಕ್ಕಳು, ನಮ್ಮ ಸಂಬಂಧಿಗಳು ಎಷ್ಟೊತ್ತಿನ ಸಂಬಂಧಗಳಿಲ್ಲ. ಅವು ಕರ್ಮ ಕಣಸೋರಾಗ ಕೂಡ್ತಾವ, ಕರ್ಮ ಕಣಸೋರಾಗ ಆಗಲ್ಲ. ನೀರೊಳಗಿನ ಕಟ್ಟಿಗೆ ತುಂಡುಗಳು ತೆರೆ ಹೊಟ್ಟಕ್ಕ ಕೂಡ್ತಾವ, ಮತ್ತೆ ತೆರೆ ಹೊಟ್ಟಕ್ಕ ಆಗಿಲ್ಲ ಅಂದ್ರೆ ಕರ್ಮದ ಘಾಟ್ ಇದ್ದಾಗ ಕೂಡ್ತಾವ, ಮತ್ತೆ ಆಗಲಿ ಹೋಗ್ತಾವ. ಅವು ಕುಡಿಯೋದು ಸುಖ ಇಲ್ಲ, ಅಗಲಿದ್ರು ನಿನಗೆ ಸುಖ ಇಲ್ಲ. ನಿನ್ನಿಂದಲೇ ನಿನಗೆ ಸುಖ. ಇವು ಅನುಕೂಲ ಆದ್ರೂ ಸುಖ ಇಲ್ಲ, ಪ್ರತಿಕೂಲ ಆದ್ರೂ ಸುಖ ಇಲ್ಲ. ಅದನ್ನು ಅವಲಂಬಿಸಿಕೊಂಡಾಗ ಇಲ್ಲ ಆನಂದ ಸುಖ ಸ್ವತಂತ್ರವಾಗಿ ಐತಿರುವುದು ಕಳ್ಕೋ. ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ. ನಾವು ನೀವು ಇದ್ರೆ ನಾವು ಸುಖ, ಹೆಂಡತಿ ಇದ್ರೆ ಸುಖ, ಮಕ್ಕಳು ಇದ್ರೆ ಸುಖ, ನಮ್ಗೆ ಸಾಕಷ್ಟು ಭೂಮಿ ಸೀಮೆ ಇದ್ರೆ ಸುಖ, ಈ ಶರೀರ ಇದ್ರೆ ಸುಖ ಅಂತ ನಾವು ತಿಳ್ಕೊಳ್ಳಿ. ತೋರಿಕೆ ವಸ್ತುಗಳ ಸಂಬಂಧ ಇದ್ರೆ ನಮ್ಗೆ ಸುಖ. ಇವು ಸಂಬಂಧ ಎಲ್ಲ ತಕ್ಕ ಹೋದ್ರೆ ನಾವು ದುಃಖ ಪಡೀವಿ. ಇವು ಎಲ್ಲ ಯಾವ ಸಂಬಂಧ ಇಲ್ಲವೇ ಅದು ಸ್ವತಂತ್ರವಾಗಿ ಐತೆ ಅನ್ನೋದನ್ನು ನಾವು ಅನುಭವ ಮಾಡ್ತೀವಿ. ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲವೇ ನಾವು ಆನಂದದಿಂದ ಇರ್ಲಿಕ್ಕೆ ಬರ್ತದೆ. ಭೋಗಗಳ ಮೇಲಿಲ್ಲದ ಸವಿಯುವ ಸವಿ ಯಾವುದು? ಅದೇ ನಿಜಾನಂದ, ಬ್ರಹ್ಮಾನಂದ, ಅದೇ ಆತ್ಮಾನಂದ. ಎಲ್ಲರಲ್ಲಿ ಐತಿ ಆತ್ಮ ಅಂದ್ರೆ ತನ್ನ ಆನಂದ. ಆತ್ಮಾನಂದ ಅಂದ್ರೆ ತನ್ನ ಆನಂದನ ಅಲ್ಲ, ವಿಷಯದಿಂದ ತೋರುವಂತಹದ್ದಲ್ಲದು. ಆತ್ಮಾನಂದ ತನ್ನ ಆತ್ಮ ಅಂದ್ರೆ ತಾನ ಆನಂದ ಸ್ವರೂಪ, ತನ್ನ ಆನಂದಕ್ಕೆ ಆತ್ಮಾನಂದ ಅಂತ. ಅದನ್ನ ಅನುಭವ ಮಾಡ್ಕೋಬೇಕಾಗಿ ನಾವು ಅನ್ಯರಿಂದ ಹೊಂದಬೇಕನ್ನೋ ಪ್ರಯತ್ನ ಏನೈತಿಲ್ಲ, ಇದೇ ಎಲ್ಲ ದುಃಖದ ಕಾರಣ ಐತಿ. ನೀವು ಅಜ್ಞಾನಿ. ತನ್ನೊಳಗೆ ತಾನು ಆನಂದವನ್ನು ಕಳ್ಕೊಂಡಿರೋನು ಅವನು ಜ್ಞಾನಿ. ಅನ್ಯರ ಹುಡುಕವನ್ನ ಅಜ್ಞಾನಿ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಲ್ಲಿ ಬಳಲ್ತೇವೆ. ಅಜ್ಞಾನಿಗಳು ಬಳಲ್ತಾರೆ, ಅವನು ಜ್ಞಾನಿ ತನ್ನಲ್ಲಿ ತಾನು ನಾವು ಬಳಲಿಕ್ಕಿಂತ ಅದಕ್ಕೆ ನಾವು ದುರ್ಲಭ ಅಂತವ್ರು. ತನ್ನದು ತನಗೆ ಭೇಟಿಯಾಗುವ ಜ್ಞಾನ ಅತ್ಯಂತ ದುರ್ಲಭ ರಾಮದಾಸ್. ಜಗತ್ತಿನೊಳಗೆ ಬಹಳ ದುರ್ಲಭ ಜ್ಞಾನಿ, ವೈರಾಗ್ಯ ದುರ್ಲಭ, ತನ್ನನ್ನು ತಾಳು. ನಾವು ಅನ್ಯದನ್ನ ಹೊಂದಬೇಕಂತ ಪ್ರಯತ್ನ ಮಾಡ್ತೇವೆ. ಕರ್ಮಗಳೆಲ್ಲ ಅನ್ಯದಿಂದ ಸುಖ ಹೊಂದಬೇಕನ್ನೋ ಸಂಬಂಧ ಅದಾವು. ತನ್ನನ್ನು ತಾವು ಹೊಂದಕ್ಕೆ ಯಾವ ಕರ್ಮಗಳ ಅವಶ್ಯಕತೆ ಇಲ್ಲ. ಶಾರೀರಿಕ, ಭೌತಿಕ, ಮಾನಸಿಕ ಯಾವ ಶ್ರಮವನ್ನು ವಹಿಸಬೇಕಾಗಿಲ್ಲ ತನ್ನನ್ನು ತಾವು ಹೊಂದಲಿಕ್ಕೆ. ಎಲ್ಲ ಕರ್ಮಗಳೆಲ್ಲ ಬಂದಾದಾಗ ತನ್ನ ಅರುವುದನ್ನು ಕರ್ಮದ ಫಲ ಅಲ್ಲವು, ಯಾವ ಕರ್ಮದ ಫಲನೂ ಅಲ್ಲ. ಮೋಕ್ಷ ಫಲ, ನಿತ್ಯ ಸುಖ. ಅದನ್ನು ಪಡಿಬೇಕಾದ್ರೆ ಎಲ್ಲಾ ಕರ್ಮಗಳನ್ನು ನಾವು ಕೈ ಬಿಡಬೇಕಾಗ್ತದೆ. ಕರ್ಮ ತ್ಯಾಗ ಮಾಡಿದಾಗ ಯಥಾರ್ಥ ವಸ್ತು ಜ್ಞಾನ ನಮಗಾಗ್ತದೆ. ಕರ್ಮದಿಂದ ಮೊದಲು ಬಂಧನ ಹೊರತು ಅದರಿಂದ ನಮಗೆ ಮುಕ್ತಿ ಅನ್ನುವಂತಹದ್ದು ಇಲ್ಲ. ಕರ್ಮದಿಂದ ಬಂದ ಬರೆಯಲು ನಿರ್ಮಲ ಜ್ಞಾನದಿಂದ ಯಾವುದೇ ಕರ್ಮ ಮಾಡಿದ್ರು ಕೂಡ ಮತ್ತು ನೀನು ಬಂದಿದ್ದೇ ಹಾಕ್ಬೇಕು. ನೀನು ಜಪ, ತಪ, ಹೋಮ, ಯಜ್ಞ, ಯಾಗ, ದಾನ
ಎಲ್ಲ ಜಗತ್ತಿನೊಳಗೆ ಎಷ್ಟು ಕರ್ಮಗಳಾವ, ಎಷ್ಟು ಕರ್ಮ ಮಾಡಿದ್ರು ಸುರ ನಿನ್ನನ್ನ ಬಂಧನದಿಂದ ಬಿಡುಗಡೆ ಮಾಡುವುದು. ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ಬಂಧನದಿಂದ ಬಿಡುಗಡೆ. ಆತ್ಮಜ್ಞಾನ, ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ. ಅರ್ಜುನಿಗೆ ಇದು ಮಾತ್ರ ಹೇಳ ಕೃಷ್ಣ ಪರಮಾತ್ಮ ಭಗವದ್ಗೀತೆ. ಎಷ್ಟು ದೇವತೆಯನ್ನು ನೋಡ್ಕೋ, ಎಷ್ಟು ಶಾಸ್ತ್ರ ಪುರಾಣ, ಎಷ್ಟು ಕರ್ಮಗಳನ್ನು ಮಾಡು. ಇವೆಲ್ಲ ದೋಷ ಪರಿಹಾರಕ್ಕಾಗಿ ಮಾಡ್ತೇವೆ. ಆ ಕರ್ಮ ಮಾಡು, ಈ ಕರ್ಮ ಮಾಡು, ಪಕ್ಕವನ್ನು ಮತ್ತೆ ಮೊದಲು ದೋಷ ಕೊಡುದು. ನಿರ್ದೋಷಿಯಾಗಿರ್ಬೇಕಾಗಿತ್ತಂದ್ರೆ ನಿನ್ನನ್ನು ನೀ ತಿಳ್ಕೊಂಡಾಗ ನೀನು ದೋಷ. ತಿಳ್ಕೊಳ್ಳದೆ ಏನಾದ್ರು ಮಾಡಕ್ಕಾಗ್ತದೆ ಯಾರ ದೋಷವಾಗಿ ಆ ದೋಷದಿಂದ ನಾವು ಬಳಲಿರ್ತದೆ. ತಪ್ಪುದಲ್ಲ, ಬಳಲಬೇಕಾಗೈತಿ. ಜನ್ಮ ಜನ್ಮಾಂತರ ಬಳಲಬೇಕಾಗೈತಿ. ನಮ್ಮನ್ನು ನಾವು ಮರೆತಾಗ ಅದ ನಮ್ಮ ದೋಷ. ತಪ್ಪು ತಿಳುವಳಿಕೆಯಿಂದ ಇವೆಲ್ಲ ವ್ಯವಹಾರಗಳು. ಅದು ಮೊದಲಿನಿಂದ ನೀವು ತಿಳ್ಕೊಳ್ಳುವಂತ ಕೆಲಸ. ನಿನ್ನ ನಿಜವಿಲ್ಲದೆ ತಿಳಿಯೋ ಬೇರೆಯವರಲ್ಲಿ ಮನಸ್ಸು ಎಲ್ಲಾ ಸಮಸ್ಯೆಗಳು ನಿನ್ನ ಬಗೆಹರಿತವು. ಅದಕ್ಕೆ ಮೊದಲ ನಿನ್ನನ್ನು ನೀವು ತಿಳ್ಕೊ. ನೀನು ಏನ್ ಮಾಡಿದ್ರು ನಿನಗೇನೋ ಆಗುವುದಿಲ್ಲ ಅನ್ನೋದನ್ನ ಅನುಭವ. ಯಾವುದೂ ನನಗೆ ಸಂಬಂಧ ಇಲ್ಲ, ಬೇಕಾದಾಗ ಜಗತ್ತಿನ ವ್ಯವಹಾರ ನಡೆಸುವ ನಾನು ಏನೂ ಆಗಿಲ್ಲ ಅನ್ನೋ ಬಂಬಿನಿಯನ್ನು ಅನುಭವ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ತರದ ಪಾಲಿ ಆಗುದಿಲ್ಲ. ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಖಾತ್ರಿ ಆಗ್ಬೇಕಾದ್ರೆ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಖಾತ್ರಿ ಆಗ್ತದೆ. ಸಮಾಧಿ ಹೊಂದೋದು ಬೇಕಾದ ಬಗ್ಗೆ ಮಾತಾಡಿದ್ರೆ ಚಿಂತೆ ಕಳೆದು ಮತ್ತು ಚಿಂತೆ ಒದ್ದಾಡ್ತೇವೆ ನಾವು. ಬೇಕಾದಷ್ಟು ಸಾಕಷ್ಟು ಕೇಳೋದು ಮಾಡ್ತಿರ್ತಾರೆ. ಚಿಂತೆ ಕಳೆದ ನೋಡ್ಕೋ. ಚಿಂತೆ ಕಳ್ಕೊಂಡು ಆರಾಮ ಇರ್ಬೇಕು ನಾವಿದ್ರೆ ಜ್ಞಾನ ಸಮಾಧಿ ಹೊಂದಬೇಕು. ಸೂರ್ಯಾವಸ್ಥೆ ಮೂರು ಅವಸ್ಥೆಗಳ ಸಂಬಂಧವನ್ನು ತಪ್ಪಿಸಿಕೊಂಡು ನಾಲ್ಕನೇ ಅವಸ್ಥೆಯನ್ನು ಪಡೆದಾಗ ಮಾತ್ರ ಅವಾಗ ಜ್ಞಾನ, ಅವಾಗ ಖಾತ್ರಿ. ಅದನ್ನು ಪಡೆಯಲಿಕ್ಕೆ ನಿರಂತರ ಅಭ್ಯಾಸ ನಾವು ಮಾಡಬೇಕು. ಅನುಭವಗಳು ಯಾವ ರೀತಿ ಆ ಸ್ಥಿತಿಯನ್ನು ಪಡೆದು, ಅದಕ್ಕಾಗಿ ಅವರು ಯಾವ ರೀತಿ ಸಾಧನೆಯನ್ನು ಮಾಡಿದ್ರು ನಾವು ಅದರ ಕಡೆ ಲಕ್ಷ್ಯ ಕೊಟ್ಟು ಅದರಂತೆ ನಾವು ಅದರಲ್ಲಿ ಕೊಡಬೇಕು. ಎಷ್ಟೊಂದು ಆಳವಾಗಿ ಅವರು ವಿಚಾರ ಮಾಡ್ಯಾರ. ಈಗಿನ ಋಷಿಗಳೊಳಗ ಅದರ ಪ್ರಯತ್ನ ಎಷ್ಟೋ ಮಂದಿ ಇದ್ದಾರೆ. ಅದರೊಳಗೆ ತೊಡಗಿ ಅದನ್ನು ಹಾಕೋದನ್ನು ಪ್ರಯತ್ನ ಅವರಂತೆ ನಾವು ಅದ್ರ ಕಡೆ ಲಕ್ಷ್ಯ ಕೊಡಬೇಕಾಗಿತ್ತು. ಅವ್ರ ಲಕ್ಷ್ಯ ಎಲ್ಲಿತ್ತು? ಇರುವಿನ ಕಡೆ ಲಕ್ಷ್ಯ ಇತ್ತು. ಯಾವ ರೀತಿ ಇರುವಿನ ಕಡೆ ಲಕ್ಷ್ಯ ಇತ್ತು. ಈ ದೋಷಿ ಕಡೆ ಲಕ್ಷ್ಯ ಕೈ ಬಿಟ್ಟು ದೋಷವನ್ನು ಕಂಡು ನಮ್ಗೆ ಹೊಳಿಬಂದಲ್ಲ. ಇದು ದೋಷ ಐತೆ ಅನ್ನೋದು ಹೊರತಾಗ ಇದ್ರ ಬಗ್ಗೆ ನಮ್ಗೆ ಸ್ವಾಭಾವಿಕವಾಗಿ ಉದಾಸೀನ ಭಾವ ಅಲ್ಲಿ ಮಠ ಬರುವುದು. ನಮ್ಮ ಯಾವಾಗಲೂ ಅವರ ಸಂಘದಲ್ಲಿ ಇದ್ದಾಗ ಇಂತಹ ವಿಚಾರಗಳನ್ನು ಹೊಡಿತಾವ. ಜಡಬುದ್ಧಿ ಜಲಸಂಗವಾಗಿದ್ದಾಗ ಈ ವಿಚಾರಗಳಿಗೆ ಬರಬೇಕು ನಮ್ಗೆ. ಅದಕ್ಕೆ ಮೊದಲ ಅಂತವರ ಸಂಘವನ್ನು ಮಾಡ. ಮಹಾತ್ಮರ ಸಂಘ ಏನು ಪಟ್ಟರೆ ಸಿಗ್ತದೆ ಜಗತ್ತಿನೊಳಗೆ. ಇನ್ನೂ ಎಷ್ಟು ಹಿಂದಿನ ಜನ್ಮದ ಪುಣ್ಯ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತಹ ಮಹಾತ್ಮರ ಸಂಘ ನಮಗೆ ದೊರಕಿದೆ. ಅದಕ್ಕೆ ನಾವು ನೀವೆಲ್ಲ ಈ ಮನುಷ್ಯನ ಜನ್ಮದ ಲಾಭವನ್ನು ಮಾಡ್ಕೋಬೇಕಾಗಿತ್ತಂದ್ರೆ ಯಾವಾಗಲೂ ಅಂತಹ ಮಹಾತ್ಮರ ಸಂಘದೊಳಗೆ ನಮ್ಮ ಜೀವನವನ್ನು ವೇಳೆಯನ್ನು ನಾವು ಕಳೆದ್ರೆ ಅಂತ ಉತ್ತಮ ಸಂಸ್ಕಾರವನ್ನು ಮಾಡ್ಕೊಂಡು ನಮ್ಮ ನಿಜವನ್ನು ನಾವೆಲ್ಲ ತಿಳ್ಕೊಂಡು ಅಂತೇಳಿ ನನಗೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಧಾರವಾಡ ಶಾಲೆಯ ಎಲ್ಲ ಸಂಪರ್ಕ ಎಲ್ಲ ಸಲ್ಲಿಸಿ ನಾನು ಮಾತು